ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಬೊಂಬೇಗೌಡ ನಿಗಮ ಈ ಒಂದು ಸಮೂಹ ಶಾಲೆ ಮತ್ತು ಶಿಕ್ಷಣ ಸಂಸ್ಥೆಗಳ ಇದರ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಚಂದ್ರ ಸರ್ ಅವರೇ ಮತ್ತು ಅಶ್ವಥ್ ರೆಡ್ಡಿ ಸರ್ ಅವರೇ, ಎಲ್ಲ ರೆಡ್ಡಿ ಸರ್ ಅವರೇ, ಕೃಷ್ಣ ರೆಡ್ಡಿ ಸರ್ ಅವರೇ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವೃತ್ತಿ ಬಾಂಧವರೇ, ಶಿಕ್ಷಕರೇ, ಸ್ನೇಹಿತರೆ. ಸೊ ಈ ದಿನ ತಮ್ಮ ಜೊತೆ ಎಲ್ಲರೂ ಮೊದಲು ಶಿಕ್ಷಕರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ತಮ್ಮೆಲ್ಲರೂ ಸಹ ಈ ಒಂದು ಶಿಕ್ಷಕರ ದಿನಾಚರಣೆ ಅಂದರೆ ಅಶ್ವಥ್ ರೆಡ್ಡಿ ಸರ್ ಹೇಳ್ತಾ ಇದ್ರು ಚಂದ್ರ, ಬಹಳ ಮುಖ್ಯವಾಗಿ ಈಗ ಇಡೀ ಪ್ರಪಂಚದಲ್ಲೇ ಶಿಕ್ಷಕರ ಒಂದು ಕೊಡುಗೆಗಳನ್ನು ಸ್ಮರಿಸಲಿಕ್ಕೆ, ಶಿಕ್ಷಕರು ಸಮಾಜಕ್ಕೆ, ದೇಶಕ್ಕೆ ಕೊಡ್ತಕ್ಕಂತಹ ಕೊಡುಗೆಗಳನ್ನು ಸ್ಮರಿಸುವಂತಹ ದಿನ ಶಿಕ್ಷಕರ ದಿನಾಚರಣೆ. ನನ್ನ ಪ್ರಕಾರ ಸ್ವಲ್ಪ ನಾವು ಈ ಒಂದು ಉತ್ಸವದಲ್ಲಿ ಒಂದು ಬಹಳಷ್ಟು ಮಟ್ಟಿಗೆ ಒಂದು ಸನ್ಮಾನದಲ್ಲಿ, ಒಂದು ಸಂಭ್ರಮ ಸಡಗರದಲ್ಲಿಯೂ ಇರೋಂಥ ದಿನ ನೋಡಬಹುದು. ಅದ್ರ ಜೊತೆಗೆ ಒಂದು ಆತ್ಮಾವಲೋಕನದ ದಿನನೂ ಆದರೆ ಒಳ್ಳೆಯದು ಅಂತ ನನಗೆ ಅನಿಸ್ತದೆ. ಆತ್ಮಾವಲೋಕನ, ಅವಲೋಕನ, ನಮ್ಮ ಸ್ವಾವಲೋಕನ, ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ನಾವು ಅವಲೋಕನ ಮಾಡಿಕೊಳ್ಳುವಂಥದ್ದು ಶಿಕ್ಷಕರಾಗಿ. ನಮ್ಮ ಒಂದು ಕಾರ್ಯನಿರ್ವಹಣಾ ಶೈಲಿ, ನಾವು ಯಾವ ರೀತಿ ಒಡನಾಡ್ತಾ ಇದ್ದೀವಿ ನಮ್ಮ ಒಂದು ಮಕ್ಕಳ ಜೊತೆಗೆ ಮತ್ತು ಸಮಾಜದ ಜೊತೆಗೆ, ಪೋಷಕರ ಜೊತೆಗೆ, ವ್ಯವಸ್ಥಾಪಕರ ಜೊತೆಗೆ. ಸೊ ಇವೆಲ್ಲವುಗಳು ಸಹ ನನ್ನ ಒಂದು ವೃತ್ತಿಯಲ್ಲಿ ನನ್ನ ಹಾದಿಯಲ್ಲಿ ಈ ವೃತ್ತಿ ಅನ್ನುವಂಥದ್ದು ಏನಿದೆ ಒಂದು ಕಲಿಕೆಯ ಹಾದಿ ಅಂತಲೇ ಹೇಳಬೇಕು. ಇದು ಒಂದು ರೀತಿಯಲ್ಲಿ ನಮಗೆ ಭಾಳ ಸರಿ ಏನಾಗುತ್ತೆ, ಒಂದು ಪ್ರೊಫೆಷನ್ ಅಂತ ನಾವು ಸೇರ್ಕೊಂಡ ಮೇಲೆ ಯೂಶಲಿ ನಮ್ದು ಏನಾಗುತ್ತೆ, ನಮ್ಮ ಕಲಿಕೆಯನ್ನು ನಾವು ಕಲಿಸುವಂಥವ್ರು ಮತ್ತು ಕಲಿಯೋದು ಸ್ವಲ್ಪ ಕಮ್ಮಿ ಆಗುತ್ತೆ. ನಿಜನ ಕಲಿಯೋದು ಕಮ್ಮಿ ಆಗುತ್ತಾ ಅಲ್ವಾ? ಸೊ ಆದರೆ ಕಲಿಸುವಂಥದ್ದಿದೆ, ಕಲಿತಾನೇ ಕಲಿಸೋದಿದೆ. ಅವಾಗ ನಮ್ಮ ಜರ್ನಿ ತುಂಬ ಚೆನ್ನಾಗಿ, ನಮ್ಮ ಪ್ರಯಾಣ ಇದೆಯಲ್ಲ, ವೃತ್ತಿಯ ಪ್ರಯಾಣ ಇದೆಯಲ್ಲ, ನಿಜಕ್ಕೂ ಸ್ವಾರಸ್ಯ ಯಾವಾಗ ಅಂತ ಹೇಳಿದ್ರೆ, ನಮ್ಮ ವೃತ್ತಿ ಇರ್ಬೋದು, ಯಾವುದೇ ವೃತ್ತಿ ಇರ್ಬೋದು, ಕಲಿಕೆಯಲ್ಲಿ ತೊಡಗದಾಗ ಮಾತ್ರ ಸ್ವಾರಸ್ಯ ನಮ್ಮ ಜೀವನಕ್ಕೆ ಮತ್ತು ನಮ್ಮ ವೃತ್ತಿಯ ಜೀವನಕ್ಕೆ, ವೈಯಕ್ತಿಕ ಜೀವನಕ್ಕೆ. ಇಲ್ಲ ಅಂದ್ರೆ ಸ್ವಾರಸ್ಯನೇ ಇಲ್ಲ. ನೋಡಿ, ಒಂದು ತಿಂಗಳು ಮುಗಿದ ಮೇಲೆ ನಮಗೆ ವೇತನ ಬರುತ್ತಲ್ಲ, ಅದು ಒಂದು ತಿಂಗಳು ಬರ್ತಲೇ ಇರುತ್ತದೆ. ಆ ವರ್ಷಗಳು ಕಲಿತಾವೆ. ಎಷ್ಟೋ 91 ದಿವಸ ರಿಟೈರ್ಡ್ ಆಗುತ್ತೆ. ನಾನು ಜುಲೈ ರಿಟೈರ್ಡ್ ಆಗ್ತೇನೆ. ರಿಟೈರ್ಡ್ ಆದಮೇಲೆ ನಮಗೆ ಅವಲೋಕನಗಳು ಸಹ ಮುಖ್ಯವಾಗುತ್ತೆ. ಎಷ್ಟು ಸರಿ ನಾವು ನೋಡಿದ್ದೀವಿ, ಕ್ರಿಕೆಟ್ ಮ್ಯಾಚ್ ನೋಡ್ತೇವೆ, ಯಾಕೆ ಬಹಳ ಜನ ಕ್ರಿಕೆಟ್ ಮ್ಯಾಚ್ ಇಂಟ್ರೆಸ್ಟ್ ಇರಬೇಕಲ್ಲ, ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ, ತುಂಬ ಜನಕ್ಕೆ ಇಂಟ್ರೆಸ್ಟ್ ಇದೆ ಅಲ್ವಾ? 20 ಎಲ್ಲ ಎಂಜಾಯ್ ಮಾಡ್ತೀವಿ ನಾವು. ಟಿವಿಯಲ್ಲಿ ಕೂತು ಕ್ರಿಕೆಟ್ ನೋಡ್ಬೇಕಾದ್ರೆ ನಾವು ಯೂಶಲಾಗಿ ಹೀಗೆ ಆಡಬೇಕಾಗಿತ್ತು, ಹಿಂಗೆ ಮ್ಯಾಚ್ ಇರಬೇಕಾಗಿತ್ತು ಅಂತ ನಾವು ಯೂಶಲಾಗಿ ಹೇಳ್ತೀವಲ್ಲ, ಎಮೋಷನಲ್ ಆಗಿ. ಸೊ ಹಾಗೆ ನಾವು ಆಟ ಆಡಬೇಕಾದ್ರೆ, ನಮ್ಮ ಆಟ ಯಾವುದು ಪ್ರೊಫೆಷನ್, ನಮ್ಮ ಆಟ, ನಾವು ಆಟ ಆಡಬೇಕಾದ್ರೆ ಬೇರೆಯವರು ನಮಗೆ ಸಜೆಷನ್ಸು, ಯಾಕಂದ್ರೆ ನಾವು ಸ್ಟೇಡಿಯಂ ಆಟ ಆಡ್ತಾರಲ್ಲ, ಎಲ್ಲೋ ಸ್ಕೂಲಲ್ಲೋ ಕಾಲೇಜಲ್ಲೋ ಇರ್ತೀವಿ. ಆದರೆ ನಾವು ನಮ್ಮ ಪ್ರೊಫೆಷನಲ್ಲಿ ಇದ್ದಾಗ, ವೆನ್ ವಿ ಆರ್ ಹ್ಯಾವಿಂಗ್ ಚಾನ್ಸ್ ಆಫ್ ಪ್ಲೇಯಿಂಗ್, ವಿ ಶುಡ್ ಪ್ಲೇ ವೆರಿ ವೆಲ್. ನಮ್ಮ ಆಟ ಚೆನ್ನಾಗಿ ಆಡಬೇಕು. ಆಟ ಮುಗಿದ ಮೇಲೆ ನಮಗೆ ಚಾನ್ಸೇ ಇಲ್ಲ, ಇದೆಯಾ? ದೇರ್ ಇಸ್ ನೋ ಚಾನ್ಸ್ ಫಾರ್ ಅಸ್. ಸೊ ಅವಾಗ ನಮಗೆ ಪಶ್ಚಾತ್ತಾಪನೂ ಆಗ್ಬೋದು. ಒಂದು ದಿವಸ ಯಾವತ್ತೋ ನೋಡಿ, ನಾನು ರಿಟೈರ್ಡ್ ಆಗಿದ್ದೀನಿ, ಕಳೆದ ಒಂದು ತಿಂಗಳು ಆಗ್ಬೋದು, ಒಂದು ತಿಂಗಳ ಮೇಲೆ 5 ದಿವಸ ಹೋಗೋದು. ವೆನ್ ಐ ಗೋ ಬ್ಯಾಕ್ ಇನ್ ಮೈ ಮೆಮೊರಿ, ನಾನು ಹಿಂದಕ್ಕೆ ಹೋಗಿ ನನ್ನ ನೆನಪಲ್ಲಿ ಯೋಗದ ಈ ಥರ ನಾನು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗಿತ್ತು, ಚೂರು ಈ ಥರ ಕೆಲಸ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿತ್ತು ಅಂತ ಅನಿಸಿದ್ರೆ ಏನಾದರೂ ಉಪಯೋಗ ಇದೆ ಅದಕ್ಕೆ? ಸೊ ನಾನು ಏನನ್ನ ಮನವಿ ಮಾಡಕ್ಕೆ ಪ್ರಯತ್ನಿಸ್ತೀನಿ ಅಂದರೆ, ನಾವು ಎಲ್ಲ ನಮ್ಮ ಸೇವೆಯಲ್ಲಿ ಇದ್ದಾಗ ನಮ್ಮ ಒಂದು ವೃತ್ತಿಯಲ್ಲಿ ಮಾಡ್ತಕ್ಕಂಥ ಒಂದು ಆಟ ಇದೆಯಲ್ಲ, ಒಂದು ಕೆಲಸ ಇದೆಯಲ್ಲ, ಒಂದು ಫಂಕ್ಷನ್ ಇದೆಯಲ್ಲ, ಅದು ಏನಿದೆ ಸ್ವಲ್ಪ ಸಕ್ರಿಯವಾಗಿರ್ಬೇಕಾಗುತ್ತೆ ಮತ್ತು ಬಹಳಷ್ಟು ಖುಷಿ ಕೊಡೋ ಥರ ಇರಬೇಕಾಗುತ್ತೆ. ಖುಷಿ ಯಾವಾಗ ಕೊಡುತ್ತೆ ಅಂತ ಹೇಳಿದ್ರೆ, ಒಂದು ಮಗು ಇರ್ಬೋದು, ಒಂದು ದೊಡ್ಡವರು ಇರ್ಬೋದು, ಒಂದು ತುಂಬ ವಯಸ್ಸಾಗಿರ್ತಕ್ಕಂಥ ಇರ್ಬೋದು. ಇಫ್ ಯು ಲರ್ನ್ ಸಮಥಿಂಗ್, ನೀವು ಏನಾದರೂ ಕಲಿತಾಗ ಕಲಿಕೆ ಏನಿದೆಯಲ್ಲ, ನಮಗೆ ಖುಷಿ ಕೊಡೋದೇ ಕಲಿಕೆ.
ಸೊ ಎಷ್ಟೋ ಸಾರಿ ನೋಡಿ ಮಕ್ಕಳು ನಾವು ಪಾಠ ಮಾಡ್ತೀವಿ ದಿವಸ ಕ್ಲಾಸಲ್ಲಿ. ಸೊ ಪಾಠ ಮಾಡಿದಾಗ ಮಕ್ಕಳು ಕಲಿತಾಗ ಕಲಿಸುವವರಿಗೆ ಟೀಚರ್ಗೆ ಮತ್ತು ಕಲಿತಂತಹ ಸ್ಟೂಡೆಂಟ್ಸ್ಗೆ ಇಬ್ಬರಿಗೂ ಒಂದು ಈ ಕಲಿಕೆಯ ಒಂದು ಆನಂದ ಇದೆಯಲ್ಲ ಅಥವಾ ಕಲಿಕೆಯ ಒಂದು ಖುಷಿ ಇದೆಯಲ್ಲ ಅದಾಗುತ್ತೆ. ಕಲಿಕೆಯ ಖುಷಿ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ ನಮಗೆ ನಾವು ಕಲಿಸಿದಾಗ ಮತ್ತು ಮಕ್ಕಳು ಕಲಿತಾಗ. ಆದರೆ ಅದೊಂದು ಯಾಂತ್ರಿಕವಾದ ಈ ಕಲಿಕೆಯ ಕಲಿಕೆಯನ್ನ ಕಲಿಸುವ ಪ್ರಕ್ರಿಯೆಯೂ ಇದೆ, ಕಲಿಸುವ ಮತ್ತು ಕಲಿಯುವ. ಸೊ ಈ ಎರಡು ಪ್ರಕ್ರಿಯೆಯೂ ಇದೆ. ಒಂದು ಟೀಚಿಂಗ್ ಅಂತ ಹೇಳೋಣ, ಕಲಿಸುವ ಅಂತ ಹೇಳ್ತೀವಿ. ಸೆಕೆಂಡ್ ಒಂದು ಪ್ರಸಿದ್ಧವಾದ ಒಂದು ಮಾತಿದೆ, ಗ್ರೇಟ್ ಟೀಚರ್ ಯಾರು ಅಂದ್ರೆ ಯಾರು ಗ್ರೇಟ್ ಟೀಚಿಂಗ್ ಮಾಡೋಣ ಅವನಲ್ಲ, ಮತ್ತೆ ಯಾರು ಗ್ರೇಟ್ ಲಿಸನರ್ ಇಸ್ ಗ್ರೇಟ್ ಟೀಚರ್. ಯಾರು ಹೇಳಿದ್ರು? ಥ್ಯಾಂಕ್ ಯು ಸೊ ಮಚ್. ಗ್ರೇಟ್ ಲಿಸನರ್ ಇಸ್ ಗ್ರೇಟ್ ಟೀಚರ್. ವೆರಿ ಗುಡ್. ಅವನು ಇನ್ಯಾರು ಗ್ರೇಟ್ ಟೀಚರ್ ಇನ್ಯಾರು? ಹೂ ಇಸ್ ದ ಗ್ರೇಟ್ ಟೀಚರ್? ಈಗಿನ ಕಾಲಮಾನಕ್ಕೆ ನಾವು ಮಾತನಾಡೋದಾದ್ರೆ ಒಂದು ಟೀಚ್ ಫ್ಯಾಂಟಾಸ್ಟಿಕಲಿ ಚೆನ್ನಾಗಿ ಪಾಠ ಮಾಡೋರು ನೋ ಡೌಟ್ ಇಸ್ ಎ ಗ್ರೇಟ್ ಟೀಚರ್. ಅದಕ್ಕಿಂತ ಮುಖ್ಯವಾಗಿ ಏನಂದ್ರೆ ಒನ್ ಹೂ ಮೇಕ್ಸ್ ದಿ ಚಿಲ್ಡ್ರನ್ ಟು ಲರ್ನ್. ಸ್ವಲ್ಪ ವ್ಯತ್ಯಾಸ ಇದೆ. ಒನ್ ಹೂ ಮೇಕ್ಸ್ ಚಿಲ್ಡ್ರನ್ ಟು ಲರ್ನ್. ಅಂದ್ರೆ ಯಾರು ಮಕ್ಕಳನ್ನ ಕಲಿಯುವಂತೆ ಮಾಡ್ತಾನಲ್ಲ ಅವನು ಗ್ರೇಟ್ ಟೀಚರ್. ಏನು ಎರಡಕ್ಕೂ ಏನು ವ್ಯತ್ಯಾಸ? ಟೀಚಿಂಗ್ಗೂ ಅಂಡ್ ಮೇಕಿಂಗ್ ದಿ ಚಿಲ್ಡ್ರನ್ ಟು ಲರ್ನ್ ಏನು ವ್ಯತ್ಯಾಸ? ಟೀಚಿಂಗ್ ಅಂದ್ರೆ ಒಂದೇ ಇರುತ್ತೆ. ಫ್ಯಾಂಟಾಸ್ಟಿಕ್. ಒಂದು ನಿಮಿಷ ಮೇಡಮ್, ಟೀಚಿಂಗ್ ಒಂದೇ ಇರುತ್ತೆ. ಓಕೆ, ಆಮೇಲೆ ಮಗು ಕಲಿಯೋದನ್ನ ಪ್ರೇರಣೆ ಕೊಡೋದು. ವೆರಿ ಗುಡ್. ನೋಡಿ ಮೇಡಮ್ ಹೇಳಿದ್ರು ಒಂದೇ ಹೆಚ್ಚಾಗಿ ಒಂದೇ ಇರುತ್ತೆ ಟೀಚಿಂಗ್ ಅಂದಾಗ. ಯಾಕಂದ್ರೆ ಶಿಕ್ಷಕರು ತಮ್ಮ ಪಾಂಡಿತ್ಯ, ತಮ್ಮ ಪ್ರಾವೀಣ್ಯತೆ, ತಮ್ಮ ಒಂದು ಜ್ಞಾನವನ್ನ ಅವರು ಏನಂದ್ರೆ ಬೋಧನೆಯ ಮೂಲಕ ವಿದ್ಯಾರ್ಥಿಗಳ ಮುಂದೆ ಪ್ರಸ್ತುತಪಡಿಸುವಂಥದ್ದು ಟೀಚಿಂಗ್ ಆಗುತ್ತೆ. ಈ ಮೇಕಿಂಗ್ ಚಿಲ್ಡ್ರನ್ ಟು ಲರ್ನ್ ಇದೆಯಲ್ಲ, ಅಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿ ಮಕ್ಕಳನ್ನ ತೊಡಗಿಸಿಕೊಳ್ಳುವಂಥದ್ದು ಇರುತ್ತೆ. ಮೇಡಮ್ ಹೇಳ್ತಿದ್ರು ಪ್ರೇರಣೆ ಕೊಡುವಂಥದ್ದು ಇರುತ್ತೆ. ಇನ್ನೊಂದು ಯಾರು ಹೇಳ್ತೀರಾ? ಕಲಿಯುವವರು ತರಗತಿಯಲ್ಲಿ ಅವರ ಸಾಮರ್ಥ್ಯ ಓಕೆ, ವೆರಿ ನೈಸ್. ಅವರ ಪರಿಸ್ಥಿತಿ, ಮಾನಸಿಕ ಒಂದು ಐಕ್ಯೂ ಸ್ವಲ್ಪ ತರಗತಿಗೆ ಶಾಲಾ ವಾತಾವರಣದಲ್ಲಿ ಸ್ಕೂಲು ಕ್ಲಾಸ್ ಅದನ್ನು ನೋಡಿ ಅವರಿಗೆ ಅವರನ್ನ ಆ ಒಂದು ಸ್ಥಾನದಿಂದ ಅಂದ್ರೆ ಅವರ ಮಾನಸಿಕ ಸಾಮರ್ಥ್ಯದಿಂದ ಉನ್ನತ ಮಾಡಬೇಕು, ಉನ್ನತ ಸ್ಥಾನಕ್ಕೆ. ಮಕ್ಕಳ ಹಿನ್ನೆಲೆಗಳನ್ನ ತುಂಬಾ ಚೆನ್ನಾಗಿರುತ್ತೆ ಸರ್. ಮಕ್ಕಳ ಹಿನ್ನೆಲೆಯನ್ನ ಅವ್ರ ಸಾಮರ್ಥ್ಯವನ್ನ ನಾವು ಗಮನದಲ್ಲಿಟ್ಕೊಂಡು ಕಲಿಸುವಂತಿದ್ದೇವೆ. ಮೇಕಿಂಗ್ ದಿ ಚಿಲ್ಡ್ರನ್ ಟು ಲರ್ನ್ ಅನ್ನುವಂತ ಬಂದಾಗ ಇಲ್ಲಿ ಸ್ವಲ್ಪ ಯೋಚನೆ ಮಾಡಿದ್ರೆ ಸ್ವಲ್ಪ ವಿಸ್ತರಿಸ್ಬೇಕು. ಯಾಕಂದ್ರೆ ನನಗೆ ಹೇಳಿದ್ರು ಇದನ್ನ ಮಾಡುವಂಥವ್ರು, ಇದಂತೂ ನಾವು ಮಾಡೇ ಮಾಡ್ತೀವಿ. ಯಾಕಂದ್ರೆ ನಮ್ಮ ಜಾಬ ಇದೆ ಟೀಚಿಂಗ್. ಒಂದು ಪೀರಿಯಡ್ಗೆ 40 ನಿಮಿಷನೋ 60 ನಿಮಿಷನೋ ಇದ್ರೆ ಟೀಚಿಂಗ್ ಅನ್ನ ನಾವು ಮಾಡೇ ಮಾಡ್ತೀವಿ, ಹೌದಾ? ಆದ್ರೆ ಇದರಲ್ಲಿ ಮೇಕಿಂಗ್ ಚಿಲ್ಡ್ರನ್ ಟು ಲರ್ನ್ ಏನಿದೆ ಅದಕ್ಕೆ ನಾವು ಏನ್ ಮಾಡ್ತಿದೀವಿ ಅನ್ನುವಂಥದ್ದು. ಟೀಚಿಂಗ್ ಅಂದಾಗ 40 ಮಿನಿಟ್ಸ್ 60 ಮಿನಿಟ್ಸ್ ಪೀರಿಯಡ್ ಅಲ್ಲಿ ನಾವು ನಮ್ಮ ವಿಚಾರಗಳನ್ನ ಆ ಒಂದು ಕಲಿಕಾಂಶ ಅಂತೀವಿ. ನಾವು ಕಲಿಕಾಂಶವನ್ನ ನಾವು ವಿದ್ಯಾರ್ಥಿಗಳ ಮುಂದೆ ಪ್ರಸ್ತುತಪಡಿಸ್ತೀವಿ, ಪ್ರಶ್ನೆಗಳು ಕೇಳ್ತೀವಿ, ಅವ್ರನ್ನ ಮಾಡ್ತೀವಿ. ಆದ್ರೆ ಇಲ್ಲಿ ಮಕ್ಕಳು ಕಲಿಯೋ ತರ ಎನೇಬಲ್ ಮಾಡೋದಿಲ್ಲ, ಸಮರ್ಥವನ್ನಾಗಿ ಮಾಡೋದು. ಇದಕ್ಕೆ ನಾವೇನ್ ಮಾಡ್ತಿದ್ದೀವಿ? ತಮ್ಮ ಪ್ರಯತ್ನ ಹೇಳ್ಬೋದು, ಸರ್ ನಾನು ಈ ತರ ಮಾಡ್ತಾ ಇದ್ದೀನಿ, ನನ್ನ ಪ್ರಯತ್ನ ಈ ತರ ಇದೆ. ಅಪಾರ್ಟ್ ಫ್ರಮ್ ಟೀಚಿಂಗ್, ಇದನ್ನು ನಾವು ವಿ ಆಲ್ ಡೂ ದಿಸ್. For this to happen, I am doing, these are the activities. These are the experiences I am providing for the children. ಸ್ವಲ್ಪ ಆ ನಿಟ್ಟಿನಲ್ಲಿ ನಾನು
ಈ ಥರ ಮಾಡ್ತಾ ಇದ್ದೀನಿ ನಾನು. These are the activities I am doing. Can anybody? ಮಕ್ಕಳಿಗೆ ಕಲಿಕೆ ಹಂತಗಳು ಸಾಮರ್ಥ್ಯಕ್ಕೆ ಅನುಗುಣವಾಗಿ ತುಂಬ ಅವರಿಗೆ 3 ಸ್ಟೆಪ್ ಮಾಡಬೇಕು. ಕಲಿಕೆಯ ಮಕ್ಕಳು ಕಲಿಕೆಯಲ್ಲಿ ಬೇಗ ಅರ್ಥ ಮಾಡ್ಕೊಳ್ಳೋದು. ಕೆಲವು ಮಕ್ಕಳಿಗೆ ನಾವು ಅರ್ಥೈಸಿದ್ದೇವೆ 3 ವಿಧಗಳಿವೆ ಸರ್. ಅದರಲ್ಲಿ ನಾವು ಹಿಂದುಳಿದಂಥ ಮಕ್ಕಳಿಗೆ ರೆಮಿಡಿ ಅಂತ ಆಗ ಆ ಮಕ್ಕಳಿಗೆ ಹಿಂದುಳಿದ ಮಕ್ಕಳಿಗೆ ನೀವು ಪರಿಹಾರ ಬೋಧನೆ ಮಾಡ್ತಾ ಇದ್ದೀರಿ. ಮಾಡ್ತಾ ಇದ್ದಾರೆ. ಯಾವ ಥರ ಮಾಡ್ತಾ ಇದ್ದೀರಿ? ಅವರಿಗೆ ಈಗ ಕೆಲವು ಮಕ್ಕಳಿಗೆ ಎಲ್ಲ ಹೇಳ್ತಾರೆ ಸರ್, ಬರೆಯಕ್ಕೆ ಬರಲ್ಲ. ಆಗ ಆ ಮಕ್ಕಳಿಗೆ ಅಕ್ಷರ ಜ್ಞಾನ ಬರಬೇಕು ಅಂದ್ರೆ ಆ ಒಂದೊಂದು ಅಕ್ಷರನು ಈಗ ಕ, ಹೀಗೆ, ರ, ಹಾಗೆ ಈ ತರ ಇಂಗ್ಲಿಷಲ್ಲಿ ಹೇಳ್ಕೊಡ್ತೀವಿ, ಕನ್ನಡದಲ್ಲಿ ಕ ನೋಡಿ ಕಾಗೆ, ಇದನ್ನ ಇಂಗ್ಲಿಷಲ್ಲಿ ಈ ತರ ಬಳಕೆ ಮಾಡ್ತಿದ್ದೀರಿ ನೀವು. ಆ ಪ್ರಯತ್ನ ಮಾಡ್ತೀರಿ. ವೆರಿ ಗುಡ್, ವೆರಿ ಗುಡ್. ಇನ್ಯಾರು ಹೇಳ್ತೀರಾ? ಈ ಥರ ಮಾಡ್ತಾ ಇದ್ದೀವಿ ಎಫರ್ಟ್ಸ್. ತುಂಬ ಶಿಕ್ಷಕರು ಏನು ಅಂದರೆ ಎಷ್ಟೋ ಸರಿ ಏನಾಗುತ್ತೆ ಅಂದರೆ ನಮ್ಮ ಪಕ್ಕದಲ್ಲೇ ಇರ್ತಾರೆ ಟೀಚರ್ಗಳು, ನಮ್ಮ ಸ್ನೇಹಿತರೇ ಇರ್ತಾರೆ, ಅವ್ರು ಏನೋ ಮಾಡೋದನ್ನ ನಮಗೆ ಗೊತ್ತೇ ಇರಲ್ಲ. ಎಷ್ಟೋ ಸರಿ ನನಗೆ ನಾನು ಟೀಚರ್ ಜೊತೆ ಮಾತಾಡ್ಬೇಕಾದ್ರೆ ಅವ್ರ ಜೊತೆ ಮಾತನಾಡ್ಬೇಕಾದ್ರೆ ಅವ್ರ ಫ್ರೆಂಡ್ಸ್ಗೇನೆ ಅವ್ರು ಈ ರೀತಿ ಮಾಡೋದೆಲ್ಲ ಹೊಸ ಇದಕ್ಕೆ ನಾವೇನಂದ್ರೆ ಪೆಡಗಾಗಿಕ್ ಪ್ರಾಕ್ಟೀಸಸ್ ಅಂತ, ಇನ್ನೋವೇಟಿವ್ ಪೆಡಗಾಗಿಕ್ ಪ್ರಾಕ್ಟೀಸಸ್, ನಾವೀನ್ಯಯುತವಾದ ಬೋಧನಾ ಕ್ರಮಗಳನ್ನು ಎಷ್ಟೋ ಶಿಕ್ಷಕರು ತರಗತಿಗಳಲ್ಲಿ ನೀವು ಮಾಡ್ತಾ ಇರ್ತೀರಿ. ಶೇರ್ ಆಗಿರಲ್ಲ, ಹಂಚಿಕೆ ಆಗಿರಲ್ಲ. ಹಂಚಿಕೆ ಆಗಿದ್ದೇ ಏನಾಗುತ್ತೆ, ಬೇರೆ ಗೊತ್ತೇ ಆಗಿರಲ್ಲ. ಬೇರೆ ಗೊತ್ತಿದ್ದೇ ಆದಾಗ ಏನಾಗುತ್ತೆ ಅಂದರೆ ನನಗೆ ಸಾಧ್ಯತೆಗಳು ಗೊತ್ತಿರಲ್ಲ ಇವೆಲ್ಲ ಮಾಡ್ಬೋದು ಅಂತ ಕೇಳಿಸ್ಕೊಂಡಾಗ, ನಮ್ಮ ಸೈಟ್ ಮಾಡ್ತಾ ಇರೋದನ್ನು ಕೇಳಿಸ್ಕೊಂಡಾಗ ನನಗೂ ಮೋಟಿವೇಶನ್ ಸಿಗುತ್ತೆ. ಒಬ್ಬರ ಹಾಂ. ಸೊ ಇನ್ನೊಬ್ಬರೇ ಆದರೂ ಹೇಳ್ತೀವಿ, ಇನ್ನೊಬ್ಬರು ಸರ್ ಅದನ್ನ ಕಲೆಕ್ಟಿವ್ ಆಗಿ ಹೇಳಿಸ್ತೇನೆ, ಇಂಡಿವಿಜುವಲ್ ಆಗಿ ಹೇಳಿಸೋದು. ಇಂಡಿವಿಜುವಲ್ ಆಗಿ ಹೇಳಿಸೋದು. ವೆರಿ ಗುಡ್ ಸರ್. ಸರ್ ಯಾವ ಸಬ್ಜೆಕ್ಟ್ ಮಾಡೋದು? ಸರ್ ನಾನು ಇಂಗ್ಲೀಷ್ ಇಂಗ್ಲೀಷ್. ಎಕ್ಸಾಕ್ಟ್ಲಿ ನೋಡಿ, ತುಂಬ ಚೆನ್ನಾಗಿ ಹೇಳೋದು. ಇಂಡಿವಿಜುವಲ್ ಆಗಿ ಹೇಳಿಸ್ತೀನಿ ನೋಡಿ. ಏನಾಗ್ತದೆ, ಸಾಮೂಹಿಕವಾಗಿ ನಮ್ಮ ಪಾಠ ಏನಿದೆ ಟೀಚಿಂಗ್ ಏನಿದೆಯಲ್ಲ ಇಡೀ ಸಾಮೂಹಿಕವಾಗಿರ್ತದೆ. ಗ್ರೂಪ್ಗೆ ನಾವು ಟೀಚ್ ಮಾಡ್ತೀವಿ, ಗ್ರೂಪ್ ಆಫ್ ಸ್ಟೂಡೆಂಟ್ಸ್ಗೆ. ಸೊ ಆದರೆ ಎಷ್ಟು ಮಕ್ಕಳಿಗೆ ಅದು ತಲುಪಿತು, ಎಷ್ಟು ಮಕ್ಕಳು ಕಲಿತರು ಅನ್ನುವಂಥದ್ದನ್ನ ನಮಗೆ ಗೊತ್ತಾಗಲ್ಲ. ಸೊ ಆಗ ಶಾಲೆಗಳಲ್ಲಿ ಇಂಡಿವಿಜುವಲ್ ಆಗಿ ಮಕ್ಕಳ ಹತ್ರ ಕೇಳಿಸ್ಕೊಂಡಾಗ ಅವಾಗ ಎಷ್ಟು ಮಟ್ಟಿಗೆ ಕಲಿಕೆ ಆಗಿದೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗುತ್ತೆ. ಎಕ್ಸಲೆಂಟ್ ಬೇಸ್. ಇನ್ನು ಯಾರಾದರೂ ಇನ್ನೊಬ್ರು ಹೇಳ್ತೀರಾ? ಇನ್ನೊಬ್ರು ಸೊ ದಟ್ ಐ ಕ್ಯಾನ್ ಕಂಟಿನ್ಯೂ ಮೈ ಥಾಟ್ಸ್. ಕಲಿಕೆ ಅಂದ್ರೆ ನಮ್ಮ ಹಂತದಲ್ಲಿರೋದು, ಮಕ್ಕಳ ಹಂತಕ್ಕೆ ಇಳಿದು ನಾವು ಪಾಠ ಮಾಡ್ತೀವಿ. ಹೇಗದು? ಅದು ಹೇಗೆ ಅಂದ್ರೆ ಮಕ್ಕಳು ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಹೋಗುತ್ತೆ ಸರ್. ಓಕೆ. ಎಲ್ಲಾ ಮಕ್ಕಳ ಐಕ್ಯೂ ಒಂದೇ ತರ ಇರಲ್ಲ. ವೆರಿ ಗುಡ್. ಅಲ್ವಾ ಸರ್? ಹೌದು. ಕೆಲವರು ಮಕ್ಕಳ ಐಕ್ಯೂ ತುಂಬಾ ಚುರುಕಾಗಿರ್ತವೆ. ಒಂದ್ಸಲ ನಾವು ಹೇಳಿದ ತಕ್ಷಣ ಅದಕ್ಕೆ ನಾವು ಇದು ಏನ್ ಮಾಡ್ತೀವಿ, ಲ್ಯಾಂಗ್ವೇಜ್ ತಗೊಂಡಾಗ ಮಕ್ಕಳ ಕೈಯಲ್ಲಿ ಫಸ್ಟ್ ಪಾಠ ಓದಿಸ್ತೀವಿ. ಓದಿ ಇಂಗ್ಲೀಷ್ ಒಬ್ಬೊಬ್ರೆ ಮಧ್ಯೆ ಅಷ್ಟೇ ಹೇಳಿದಾಗ ನೋಡಪ್ಪ ನೀನು ಕಂಠಪಾಠ ಬರೀ ಕಂಠಪಾಠ ಹಾಕ್ಬಾರ್ದು. ಮಕ್ಕಳಿಗೆ ಯಾವ್ದೊಂದು ನೀನು ಹೊರಗಡೆ ಬೋರ್ಡ್ ನೋಡಿದ್ರು ಓದ್ಬೇಕು ಅನ್ನೋ ಕಾನ್ಸೆಪ್ಟ್ ಬರ್ಬೇಕಾದ್ರೆ ಮಕ್ಕಳಿಗೆ ಅಷ್ಟೇ ಗುರುತಿಸೋದು ಬರಬೇಕು. ಕನ್ನಡ ಆಗ್ಬೋದು, ಇಂಗ್ಲೀಷ್ ಆಗ್ಬೋದು, ಹಿಂದಿ ಆಗ್ಬೋದು. ಸೊ ಅದಕ್ಕೆ ನೀವು ಮಾಡೋ ಚಟುವಟಿಕೆ ಏನು ಅನ್ನುವಂಥದ್ದು? ನಾವೆಲ್ಲ ಫ್ಲಾಶ್ ಕಾರ್ಡ್ ತೋರಿಸ್ತೀವಿ ಸರ್ ಓ, ವೆರಿ ಗುಡ್. ಮಕ್ಕಳಿಗೆ. ಆಮೇಲೆ ಈಗೆಲ್ಲ ಕಲಿಕೋಪಕರಣಗಳಿಂದನೇ ಬಳಸ್ತೀರಾ? ಸರ್. ಅದಕ್ಕೆ ಈಗ ಈ ಒಂದು ಇದರಿಂದ ಸ್ವಲ್ಪ ಮಕ್ಕಳಲ್ಲಿ ಅವರಿಗೆ ಮೋಟಿವೇಶನ್ ಇದೆ ಸರ್. ನಾವು ಮಾಡಬೇಕು ಈ ಥರ ನಾವು ಆಮೇಲೆ ಪ್ರತಿಯೊಂದರಲ್ಲೂ ಮಕ್ಕಳಿಗೆ ಒಂದೊಂದು ಇದಕ್ಕೂ ಲೆಸನ್ಗೂ ಒಂದು ಆಕ್ಟಿವಿಟಿ ನೀವೇ ಮಾಡಿ. ನಾವು ಇವತ್ತು ಹೇಳ್ತೀವಿ ಮಂಡೆ ನೀವೇ ಅದನ್ನ ಮಾಡ್ಕೊಳ್ಬೇಕು ಅಂತ ಖಂಡಿತ ಮಕ್ಕಳು ಮಾಡ್ತಾರೆ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ನೋಡಿ, ಇದು ಮೇಡಮ್ ಕೆಲವು ವಿಷಯಗಳನ್ನು ಹೇಳಿದ್ದಾರೆ. ನೋಡಿ, ಇಲ್ಲಿ ನಾವು ಇಲ್ಲಿ ಗಮನಿಸೋದಾದ್ರೆ ಈ ಮಕ್ಕಳಿಗೆ ನಾವು ಕಲಿಕೆಯನ್ನ ಮಾಡಬೇಕಾದ್ರೆ ಅಥವಾ ಅವರಲ್ಲಿ ನೋಡಿ, ಈಗ ಇಲ್ಲಿ ಶಿಕ್ಷಕರಿದ್ದಾರೆ ಅನ್ಕೊಳ್ಳಿ, ಇಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಪೇರೆಂಟ್ಸ್ ಜೊತೆಗೂ ಒಡನಾಡ್ತೀರ ನೀವು. ಸೊ ಶಿಕ್ಷಕರು ವಿದ್ಯಾರ್ಥಿಗಳ ಜೊತೆ ಒಡನಾಡ್ತಾರೆ, ಪೇರೆಂಟ್ಸ್ ಜೊತೆ ಒಡನಾಡ್ತಾರೆ. ಇಲ್ಲಿ ಮುಖ್ಯ ಶಿಕ್ಷಕರು ಅಥವಾ ಪ್ರಿನ್ಸಿಪಾಲ್ ಏನಿದೆ ಅವ್ರ ಜೊತೆಗೆ ಇಂಟ್ರಾಕ್ಟ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಶಿಕ್ಷಕರ ಫ್ರೆಂಡ್ಸ್ ಜೊತೆಗೂ ಸಹ ನೀವು ಒಡನಾಡ್ತಾರೆ. ಆಮೇಲೆ ಮ್ಯಾನೇಜ್ಮೆಂಟ್ ಇದ್ರೆ ಅಥವಾ ನಮ್ಮ ಗೌರ್ಮೆಂಟ್ ಆದರೆ ಇಲಾಖೆಯ ಇದು ಇರ್ತಾರಲ್ಲ ಅವ್ರ ಜೊತೆಗೂ ಅಧಿಕಾರಿಗಳ ಜೊತೆ ಒಡನಾಡ್ತಾರೆ. ಸೊ ಈ ಎಲ್ಲವನ್ನ ನಾವು ಇಟ್ಕೊಂಡು ನಾವು ನೋಡಿದಾಗ
ವಿದ್ಯಾರ್ಥಿಗಳು ಜೊತೆಗೆ ನಿರಂತರವಾಗಿ ಒಡನಾಡಬೇಕಾದ್ರೆ ಶಿಕ್ಷಕರ ಒಂದು ವರ್ತನೆ ಇರ್ಬೋದು, ಶಿಕ್ಷಕರ ನಂಬಿಕೆ ಇರ್ಬೋದು, ಮಕ್ಕಳ ಕುರಿತಾಗಿ ಮಕ್ಕಳ ಕುರಿತಾದ ಪರ್ಸೆಪ್ಷನ್ಸ್, ಗ್ರಹಿಕೆ ಇರ್ಬೋದು, ಪರ್ಸ್ಪೆಕ್ಟಿವ್ಸ್ ಇರ್ಬೋದು, ಅಭಿಪ್ರಾಯಗಳು ಇರ್ಬೋದು, ನಿಲುವುಗಳಿರ್ಬೋದು, ಇವೆಲ್ಲವುಗಳು ಸಹ ಮಕ್ಕಳ ಮೇಲೆ, ಮಕ್ಕಳ ಕಲಿಕೆಯ ಮೇಲೆ, ಮಕ್ಕಳ ವರ್ತನೆಯ ಮೇಲೆ ಪರಿಣಾಮವನ್ನು ಬೀರ್ತವೆ. ಶಿಕ್ಷಕರು ಹೇಗೆ ಮಕ್ಕಳನ್ನ ಪರಿಭಾವಿಸ್ತಾರೆ, ಮಕ್ಕಳು ಅಂದ್ರೆ ಹೇಗೆ, ಮಕ್ಕಳು ಅಂದ್ರೆ ಏನು, ಮಕ್ಕಳ ಬಗ್ಗೆ ನನ್ನ ನಂಬಿಕೆ ಏನು, ಮಕ್ಕಳ ಕುರಿತಾದ ನನ್ನ ನಿಲುವೇನು ಅನ್ನುವಂತಹ ಅಂಶಗಳಿಂದ ಶಿಕ್ಷಕನ ನಿಲುವುಗಳು ಅಂತಿದ್ದಾರೆ. ಶಿಕ್ಷಕನ ನಿಲುವುಗಳು, ಶಿಕ್ಷಕನ ತೀರ್ಮಾನಗಳು, ಶಿಕ್ಷಕನ ಪೂರ್ವ ಗ್ರಹಿಕೆಗಳು, ನಂಬಿಕೆಗಳು, ಇವು ಬಹಳ ಮುಖ್ಯವಾಗಿ ಮಕ್ಕಳಲ್ಲಿ ಕಲಿಕೆಯಾಗಲಿಕ್ಕೆ ಮತ್ತು ಮಕ್ಕಳಲ್ಲಿ ವರ್ತನೆಯನ್ನ ರೂಪಿಸ್ಕೊಳ್ಳಿಕ್ಕೆ ಇವು ನೆರವಾಗ್ತವೆ ಅಥವಾ ಹಾಳು ಮಾಡಲಿಕ್ಕೂ ಸಹ ಕಾರಣ ಆಗ್ತವೆ. ಸೊ ಈಗ ನಾನು ಕೆಲವು ಸ್ಟೇಟ್ಮೆಂಟ್ಸ್ ಅನ್ನ ಹೇಳ್ತೀನಿ, ನೀವು ಹೇಳಿರಿ. ಮಕ್ಕಳು, ಎಲ್ಲಾ ಮಕ್ಕಳು ಕಲಿಯಬಲ್ಲರು. ನಿಮ್ಮ ನಿಲುವೆ ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ ನಾನು, ನಿಮ್ಮ ನಿಲುವೆಗಳು ಎಲ್ಲಾ ಮಕ್ಕಳು ಕಲಿಯಬಲ್ಲರು. ಎಸ್ ಅನ್ನೋ ಕೇಳಿ, ಎಷ್ಟು ಜನ ಎಸ್? ವೆರಿ ಗುಡ್. ಓಕೆ, ಎಲ್ಲಾ ಮಕ್ಕಳು ಕಲಿಯಬಲ್ಲರು. ನೋಡಿ, ಒಂದು ಮೊದಲನೇ ಅಲ್ವಾ, ಎಲ್ಲಾ ಮಕ್ಕಳು ಸದ್ವರ್ತನೆಯನ್ನು ತೋರಬಲ್ಲರು. ಎಲ್ಲಾ ಮಕ್ಕಳು ಸದ್ವರ್ತನೆಯನ್ನು ತೋರಬಲ್ಲರು, ಒಳ್ಳೆಯ ವರ್ತನೆಯನ್ನು ತೋರಬಲ್ಲರು. ಇದಕ್ಕೆ ನಿಮ್ಮ ನಿಲುವು, ಈ ಸ್ಟೇಟ್ಮೆಂಟ್ ಇಲ್ಲ, ಇದಕ್ಕಿಲ್ಲ, ಇದಕ್ಕೆ ಎಸ್ ಅಂದ್ರೆ ಇದಕ್ಕಿಲ್ಲ, ಇದಕ್ಕೆ ಎಸ್ ಅನ್ನೋರು ಎಷ್ಟು ಜನ ಸದ್ವರ್ತನೆ ತೋರಬಲ್ಲರು? ಸರ್ ತೋರ್ಲಿಕ್ಕೆ ಸಾಧ್ಯ ಇದೆ. 1, 2, ಇಬ್ರು ಮಾತ್ರ, 3, 4 ಜನ ಇದೆ. ಓಕೆ, ಇನ್ನು ಬಹಳ ಉಳಿದವರಿಗೆಲ್ಲ ಇಲ್ಲ. ಓಕೆ, ಮೆಜಾರಿಟಿ ಓನ್ಲಿ 4 ಮೆಂಬರ್ಸ್. ಸೊ ಮಕ್ಕಳಲ್ಲಿ ಶಿಸ್ತನ್ನ ಮೂಡಿಸ್ಬೇಕಾದ್ರೆ, ಒಳ್ಳೆಯ ವರ್ತನೆಯನ್ನು ಮೂಡಿಸ್ಬೇಕಾದ್ರೆ, ಸದ್ವರ್ತನೆ ಮಾಡಬೇಕಾದ್ರೆ, ಶಿಸ್ತು ಅಥವಾ ಒಂದು ಕಲಿಸ್ಬೇಕಾದ್ರೆ ಅವರಿಗೆ ನಾವು ಶಿಕ್ಷೆ ಕೊಟ್ರೆ ಮಾತ್ರ ಕಲಿತಾರೆ, ಅಥವಾ ಶಿಕ್ಷೆ ಕೊಟ್ರೆ ಪನಿಷ್ ಮಾಡ್ಬೇಕಾಗುತ್ತೆ, ಒಂದು 4 ಹೊಡೆದ್ರೆ ಮಾತ್ರ ಅವರಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥವ್ರು ಎಷ್ಟು ಜನ? ಅನ್ನುವಂಥವ್ರಿಗೆ ಹೇಳಿದ್ರೆ ಸರ್, ಉಳಿದವರಲ್ಲಿ ಇಲ್ಲ ಅಂತ ಆಗುತ್ತೆ. ಎಲ್ಲ ಹುಷಾರಾಗ ಸರಿ, ಏನೋ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ನಮ್ಮನ್ನ. ಇವು ಎಲ್ಲೋ ನಮ್ಮ ಕರ್ಕೊಂಡು ಹೋಗಿ ಏನೋ ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಉತ್ತರ ಕೊಡದೇ ಇರೋದೇ. ಹಿಂಗಂದ್ರೂ ಕಷ್ಟ, ಹಂಗಂದ್ರೂ ಕಷ್ಟ. ಅದಕ್ಕೆ ನಾವು ಸುಮ್ಮನೆ ಬಿಡೋಣ ಅನ್ಕೊಂಡು ಯಾರು ಮಾತಾಡ್ತಿಲ್ಲ. ಓಪನ್ ಆಗಿ ಸ್ವಲ್ಪ ಪ್ರಮಾಣದಲ್ಲಿ ಎಷ್ಟು ನೋಡಿ, ವಿ ಕ್ಯಾನಾಟ್ ಡಿಫೈನ್ ಸ್ವಲ್ಪ ಪ್ರಮಾಣ ಅಲ್ವಾ? ಆಯ್ತು, ಇದನ್ನ ಅಭ್ಯಾಸರಾಗಿ ಇಟ್ಟೋಣ, ಚರ್ಚೆ ಮಾಡಿದ್ದೀನಿ, ಹಿಂಗೆ ಇಟ್ಟಿರ್ತೀನಿ. ಮೈನಸ್ ಇಲ್ಲ, ಪ್ಲಸ್ ಇಲ್ಲ ಅಲ್ವಾ? ಸೊ ಈ ವಿಚಾರಗಳಿಗೆ ಇದಕ್ಕೆ ನಾನು ನಿಲುವುಗಳು, ನಂಬಿಕೆಗಳು, ನಮ್ಮ ಮನೋಭಿಪ್ರಾಯಗಳು, ದೃಷ್ಟಿಕೋನಗಳು, ಇವು ಏನಂದ್ರೆ ಇವೆಲ್ಲವೂ ಇರೋದಲ್ಲ, ಮಕ್ಕಳ ಕುರಿತಾದ ನಮ್ಮ ನಂಬಿಕೆಗಳು, ವಿಚಾರಗಳು, ಪರ್ಸ್ಪೆಕ್ಟಿವ್ಸ್ ಇದ್ದಾರಲ್ಲ, ಇವುಗಳಲ್ಲಿ ಏನೋ ಒಂದನ್ನು ನಾವು ನಂಬಿಕೊಂಡಿರ್ತೀವಿ. ಅದರ ಆಚೆ ಬರಲಿಕ್ಕೆ ನಮಗೆ ಆಗಲ್ಲ, ಕಷ್ಟ ಆಗುತ್ತೆ. ನಮಗೆ ಇದೇ ಇರ್ಬೋದು, ಶಿಕ್ಷೆ ಕೊಡದೇ ಇರ್ಬೋದು, ಇದೇ ಇರ್ಬೋದು, ಅಥವಾ ಇದೇ ಇರ್ಬೋದು. ಇದಕ್ಕೆ ನೀವು ಹೇಳಿದ್ರೆ ಎಲ್ಲ ಮಕ್ಕಳು ಕಲಿಯಬಲ್ಲರು ಅಂತ ಹೇಳಿ ತುಂಬಾ ಖುಷಿ ಆಯ್ತು. ಆದರೆ ಅದಕ್ಕೆ ತಕ್ಕ ಹಾಗೆ ನಾನು ಸಂಪೂರ್ಣವಾಗಿ ನನ್ನ ವರ್ತನೆ ಇದೆಯಾ ಶಿಕ್ಷಕನಾಗಿ ಅನ್ನುವಂಥದ್ದನ್ನ ನೀವು ಚೆಕ್ ಮಾಡ್ತೀವಿ. ನಾನು ಅಷ್ಟೇ ಕೇಳಲ್ಲ. ನಿಮ್ಮ ಸ್ಟೇಟ್ಮೆಂಟ್ಸ್ ನೀವು ಕ್ಲಾಸಲ್ಲಿ ಮಾತಾಡಬೇಕಾದ್ರೆ, ಮಕ್ಕಳ ಜೊತೆ ಒಡನಾಡಬೇಕಾದ್ರೆ, ಏನ್ ಹೇಳೋದು ನೀವು ಇಷ್ಟ ಕಣ ಅಂತ ಏನಾದರೂ ಯಾವತ್ತಾದ್ರೂ ಹೇಳಿಲ್ವಾ? ಚೆಕ್ ನನಗೆ ಉತ್ತರ ಕೊಡಬೇಕು. ಸೊ ಇವನು ನಿಮ್ಮ ಮಗ ಏನು ಕಲಿಯಲಿಲ್ಲ ಅಂತ ಮಕ್ಕಳ ಜೊತೆಗೆ ಪೇರೆಂಟ್ಸ್ ಜೊತೆಗೆ ಹೇಳಿದೀವ?
ಸರ್ ಫೀಡ್ಬ್ಯಾಕ್ ಕೊಡ್ಬೇಕಾದ್ರೆ ನಾವು ಹೇಳಲೇಬೇಕಾಗುತ್ತೆ ಸರ್ ಅಂತ ಹೇಳ್ಬೋದು ಅಲ್ವಾ. ಸೊ ಇದು ಸದ್ವರ್ತನೆಯನ್ನು ತೋರ್ಬಂದ್ರು ಮಕ್ಕಳು ಅಂತ ಹೇಳಿದ್ರೆ ಅದು ಒಪ್ಪಲಿಲ್ಲ. ಸೊ ನಮ್ಮೊಳಗೆ ಒಂದು ಅನುಮಾನ ಇದೆ, ಎಲ್ಲ ಮಕ್ಕಳು ಸದ್ವರ್ತನೆಯನ್ನ ತೋರಿಸಲ್ಲ ಅನ್ನುವಂಥದ್ರ ಬಗ್ಗೆ ನಮಗೆ ಒಂದು ಅನುಮಾನ ಇದೆ. ಯಾಕೆ ಅನುಮಾನ ಇದೆ ಅಂದ್ರೆ ಕೆಲವು ಮಕ್ಕಳು ಸದ್ವರ್ತನೆಯನ್ನ ತೋರಲ್ಲ. ಆ ಒಂದು ಅನುಭವ ಇಟ್ಕೊಂಡು ನಾವು ಮಕ್ಕಳು ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ, ಕೆಟ್ಟದಾಗಿ ದುರ್ವರ್ತನೆ ಅಂದ್ರೆ ನನ್ನ ಪ್ರಕಾರ ಏನು ಅಂತ ಡಿಫೈನ್ ಮಾಡ್ತಾರೆ. ದುರ್ವರ್ತನೆ ಅಂದ್ರೆ ಏನು, ಸರಿ ಇಲ್ಲ ಈ ಮಕ್ಕಳು ಅಂತ ಅನ್ಬೇಕಾದ್ರೆ ನನ್ನ ಪ್ರಕಾರ ಏನು ಯಾರು ಹೇಳ್ತೀರಾ ಸರ್? ಈ ಬಿಹೇವಿಯರ್ ಮಕ್ಕಳು ನನಗೆ ಇಷ್ಟ ಆಗ್ತಾ ಇಲ್ಲ. ಅಲ್ಲ ನಾನು ಪ್ರಾಕ್ಟಿಕಲ್ ಆಗಿ ಅಂದ್ರೆ ನಿಮ್ಮ ವಿಚಾರ ಬಗ್ಗೆ ಬೇಕು ನನಗೆ. ಈಗ ನಂದು ಟಾಕ್ ಏನಿದೆಯಲ್ಲ ಬರೀ ನಾನು ಭಾಷಣ ಮಾಡೋದು ಈಸಿ, ಆಕ್ಚುಲಿ ಸಂವಾದ ಮಾಡೋದು ಕಷ್ಟ ಅಲ್ವಾ. ಸಂವಾದ ಮಾಡಬೇಕಾದ್ರೆ ನಿಮ್ಮ ವಿಚಾರಗಳು ತಿಳಿದಾಗ ನಾನು ನನ್ನಷ್ಟು ವಿಷಯಗಳಲ್ಲಿ ನನಗೆ ಒಂದು ಸ್ವಲ್ಪ ಕಲಿಕೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆ ಕೋಣನ್ ಸೇರಿದ್ರೆ ಅವನು ಜಾಣ ಆಗ್ತಾನೆ. ಕೋಣ ಆಗಿ ಒಂದು ದಾರಿ, ಜಾಣ ಆಗಿ ಒಂದು ದಾರಿ, ಕೋಣ ಜಾಣ ಆಗಿ ಎರಡು ದಾರಿ. ಹಾಗಾಗಿ ಜಾಣರು ಕೋಣಗಳು ಅಂತ ನಾವು ಗುರುತಿಸೋದೇ ಇಲ್ಲ. ಯಾವಾಗ ಕೋಣ ಜಾಣ ಅಲ್ಲ, ಸದ್ವರ್ತನೆ ಒಳ್ಳೆ ಗುಡ್ ಬಿಹೇವಿಯರ್. ಗುಡ್ ಬಿಹೇವಿಯರ್ ಅಲ್ಲದಿರೋದು ನಮಗೆ ಇದ್ದೇ ಇರುತ್ತೆ ನಮ್ಮ ಕ್ಲಾಸಲ್ಲಿ. ಸರ್ ಇವರು ಸರಿಯಾಗಿ ಬಿಹೇವ್ ಮಾಡ್ತಿಲ್ಲ ಅಂತ ನಿಮ್ಮ ಪ್ರಕಾರ ಏನು? ನಾವು ಆಗ ಐಡೆಂಟಿಫೈ ಮಾಡಿ ಮಕ್ಕಳ ಮುಂದೆ ಅದನ್ನ ಹೇಳ್ಬಾರ್ದು. ಏನು ಬೇಡ, ನನ್ನ ಮುಂದೆ ಮಕ್ಕಳೇ ಸರಿಯಾಗಿ ಸ್ಕೂಲಿಗೆ ಬರ್ದಲೇ ಇರೋ, ಸರಿಯಾಗಿ ಸ್ಕೂಲಿಗೆ ಬರ್ತಾರೆ. ಓಕೆ, ಏನು ಕೆಲಸ ಮಾಡದಲೇ ಇರೋ, ಏನು ಕೆಲಸ ಮಾಡ್ತಿದ್ದಾರೆ ನೀನು ಕಲಿಕೆಯಲ್ಲಿ ನೋಡಿ, ಎರಡು ಬೇರೆ ವಿಷಯವನ್ನು ಜೋಡಿಸ್ತಾ ಇದ್ದೀವಿ. ಕಲಿಕೆಯಲ್ಲಿ ಹಿಂದುಳಿದಿರೋರಿಗೆ ದುರ್ವರ್ತನೆ ಅಂತೀವಿ ನಾವು. ನಿಮ್ಮ ಮನಸ್ಸಿನಲ್ಲಿರೋದನ್ನು ನೀವು ಹೇಳಿದಾಗ ಮಾಡಬೇಕು. ಡಾಕ್ಟರ್ ಮನಸ್ಸಿನಲ್ಲಿರೋದನ್ನು ನಮ್ಮ ಹೇಳಿದ್ರೆ ಹೋದ್ರೆ ಅವ್ರು ಏನು ಬೆಳೆಸಬೇಕಾಗಲ್ಲ. ತೊಂದರೆ ಕೊಡೋದನ್ನ ಅವನು ಬೇರೆ ಹುಡುಗರಿಗೆ ತೊಂದರೆ ಕೊಡ್ತಾ ಇರೋಂಥ ಫ್ರೆಂಡ್ಸ್ ಸರ್ಕಲ್ ತೊಂದರೆ ಕೊಡ್ತಾರೆ. ಪಾಠ ಮಾಡಬೇಕಾದ್ರೆ ಅವ್ರು ಅಡ್ಡಿ ಮಾಡ್ತಾ ಇದ್ದಾರೆ. ವೆರಿ ಗುಡ್. ನೋಡಿ, ಸದ್ವರ್ತನೆ ಅಂತಂದಾಗ ನಮಗೊಂದು ನಿರೀಕ್ಷೆ ಇರುತ್ತೆ, ಮಕ್ಕಳು ಹೀಗೆ ವರ್ತಿಸ್ಬೇಕು ಅಂತ ನಿರೀಕ್ಷೆ ಇರುತ್ತೆ. ಹೌದಾ ಸರ್? ನಮಗೆ ಟೀಚರ್ ಆಗಿರೋರಿಗೆ ನನ್ನ ಕ್ಲಾಸಲ್ಲಿ ಹೀಗಿರಬೇಕು. ಸೊ ಅವರು ಈ ರೀತಿಯಲ್ಲಿ ಗುಡ್ ಬಿಹೇವಿಯರ್ ಇದ್ದಾಗ ನನ್ನ ಪ್ರಕಾರ ನಿಮ್ಮದು ಅದೇ ಇರ್ಬೋದು. ನನ್ನ ಪ್ರಕಾರ ಟೀಚರ್ಸ್ ಏನಿರುತ್ತೆ ಅಂತ ಆದಷ್ಟು ಅವರು ಸೈಲೆಂಟಾಗಿ ಬರಬೇಕು, ನೀಟಾಗಿರಬೇಕು. ಮೊದಲನೇದು ನಮ್ಮ ಚೆನ್ನಾಗಿ ಡ್ರೆಸ್ ಮಾಡಬೇಕು. ಎರಡನೇದು ಬಂದು ಕೂತ್ಕೋಬೇಕು, ಜಾಸ್ತಿ ಗಲಾಟೆ ಮಾಡೋಂಗಿಲ್ಲ ಅಲ್ವಾ. ಓದ್ಕೊಳ್ರಿ ಅಂದಾಗ ಓದ್ಕೋಬೇಕು. ಮೂರನೇದು. ನಾಲ್ಕನೇದು ಪ್ರಶ್ನೆ ಕೇಳಿದಾಗ ಉತ್ತರ ಹೇಳಿದ್ರಿ ಅಂದಾಗ ಉತ್ತರ ಪಟ ಅಂತ ಹೇಳೋದು ಅಲ್ವಾ. ನಾಲ್ಕನೇದು ಪ್ರಶ್ನೆಗೆ ಪಟ ಅಂತ ಉತ್ತರ ಹೇಳ್ಬೇಕಾದ್ರೆ ನನಗೆ ಜಾಸ್ತಿ ಆಯಿತು ಆ ಉತ್ತರ ಅಂತಂದಾಗ ಸಾಕಿಸು ಅಂದಾಗ ಸಾಕ್ಷಿಗೆ ನಿಲ್ಲಿಸೋದು. ಹೌದಾ? ಜಸ್ಟ್ ಸುಮ್ಮನೆ ಒಂದು ತಗೋಣ ಮತ್ತೆ ಕಾಪಿ ಎಲ್ಲ ಇದು ಅಂದ್ರೆ ನೋಡಿ, ನಮಗೆ ಆ ಎಕ್ಸ್ಪೆಕ್ಟೇಷನ್ಸ್ ಏನಿದೆಯಲ್ಲ ಶಿಕ್ಷಕರಿಗೆ ಅಥವಾ ಪೋಷಕರಿಗೆ ಮಕ್ಕಳ ಕುರಿತಾಗಿರುವಂತಹ ನಿರೀಕ್ಷೆ ಏನಿದೆಯಲ್ಲ ಇದು ತಪ್ಪು ಅಂತ ನಾನು ಹೇಳಲ್ಲ. ಆದರೆ ಮಕ್ಕಳ ಅನನ್ಯತೆ ಅಂತಂದ್ರೆ ಯುನೀಕ್ನೆಸ್, ವಿಶಿಷ್ಟತೆಗೆ ಇದು ಧಕ್ಕೆ ಬರುತ್ತೆ. ವಿಶಿಷ್ಟತೆ. ಸೊ ನಾವುಗಳು ಎಲ್ಲರೂ ಭಿನ್ನನೇ, ಟೀಚರ್ಸ್ ಎಲ್ಲರೂ ಒಂದೇ ತರ ಏನಿಲ್ಲ. ಇದಾರ ಇಲ್ಲ. ಮಕ್ಕಳಲ್ಲಿ ಒಂದು ವಿಶಿಷ್ಟತೆ ಇದೆ, ಸ್ಪೆಷಾಲಿಟಿ ಇದೆ, ಯುನೀಕ್ನೆಸ್ ಇದೆ, ಅನನ್ಯತೆ. ಎಲ್ಲ ಮಕ್ಕಳು ಒಂದೇ ತರ ಇರಲ್ಲ. ಅದಕ್ಕೆ ಬೇರೆ ಬೇಕಾದಷ್ಟು ಕಾರಣಗಳು ಇರುತ್ತೆ. ಸೊ ಈ
ನಿರೀಕ್ಷೆಗಳೇನಿದಾವಲ್ಲ, ನಮಗೆ ಹೀಗಿರ್ಬೇಕು ಮಗು, ಹೀಗೆಲ್ಲ ಇರಬೇಕು ಅಂತ ನಿರೀಕ್ಷೆಗಳೇನಿದೆಯಲ್ಲ, ಇದು ಈ ಅನನ್ಯತೆಗೆ ಒಂದು ಅಡ್ಡಿ ಮಾಡೋದು. ಯಾಕಂದ್ರೆ ನಾನೇ ಬೇರೆ, ನಿಮ್ಮ ತರಗತಿಯಲ್ಲಿ ಇರುವಂತಹ ಒಂದು 5-6 ವಿದ್ಯಾರ್ಥಿಗಳಿಂದ ನೀವು ಇಷ್ಟಪಡ್ತೀವಿ, ತುಂಬಾ ಇಷ್ಟಪಡ್ತೀವಿ. ಇನ್ನ ಉಳಿದಂಥವ್ರು ತುಂಬಾ ಇಷ್ಟಪಡಲ್ಲ, ತುಂಬಾ ಇಷ್ಟಪಡದೇ ಇರೋರು ತುಂಬಾ ಚೆನ್ನಾಗಿರ್ತಾರೆ. ಆದರೆ ಮಕ್ಕಳ ಅನನ್ಯತೆ ಮತ್ತು ವಿಶಿಷ್ಟತೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡಾಗ ಎಲ್ಲರೂ ವಿಶಿಷ್ಟನೆ, ಎಲ್ಲರೂ ಅನನ್ಯ. ನೀವು ಜಸ್ಟ್ ಒಂದು ಊಹೆ ಮಾಡಿರಿ, ನಿಮ್ಮ ತರಗತಿಯಲ್ಲಿ ಎಲ್ಲಾ ಮಕ್ಕಳು ಒಂದೇ ತರ ಇದ್ದಾರೆ ಅನ್ಕೊಳ್ಳಿ. ಎಲ್ಲ ಮಕ್ಕಳು ಒಂದೇ ತರ ನೀಟಾಗಿ ಬಂದು, ನೀಟಾಗಿ ಕೂತ್ಕೊಂಡು, ನೀಟಾಗಿ ಪ್ರಶ್ನೆಗಳು ಉತ್ತರ ಹೇಳಿದ್ರು, ಏನು ಗಲಾಟೆ ಮಾಡಲಿಲ್ಲ, ಏನು ಮಾತಾಡಲಿಲ್ಲ. ಹೀಗಿರುತ್ತೆ ಕ್ಲಾಸ್. ರೋಬೋಟ್ಸ್ ತರ ಆಗಲ್ಲ. ನೀವು ನೀಟಾಗಿ ಅವರು ಟೀಚರ್ ಮಕ್ಕಳು ಅದೇ ಬೇಕು, ಬೈದೇ ಬಾರ್ದು ಮಿಸ್ ಅಂತ ನೀವು ಬೈದನೇ ಪಾಠ ಮಾಡಿದ್ರಿ. ಆ ವಿದ್ಯಾರ್ಥಿಗಳ ಲೈಫಲ್ಲಿ ಯಾವ ಸ್ವಾರಸ್ಯನೂ ಇಲ್ಲ, ನಿಮಗೂ ಯಾವ ಸ್ವಾರಸ್ಯನೂ ಇಲ್ಲ. ಅಂದ್ರೆ ನಾನೇನು ಹೇಳಿ ಬಯಸ್ತೀನಿ ಅಂದ್ರೆ, ಈ ಅನನ್ಯತೆ ವಿಶಿಷ್ಟತೆಗಳಿರ್ತಾವಲ್ಲ, ಅದು ಮಕ್ಕಳಲ್ಲಿ ಸಹಜತೆ, ಅದು ಸಹಜತೆ. ದೊಡ್ಡವರಲ್ಲೂ ಹಾಗೆ ಇದೆ. ನಾವೆಲ್ಲರೂ ಹೇಳಿ ಕೇಳ್ತೀವ, ನಾವು ಹೆಡ್ ಮಾಸ್ಟರ್ ಹೇಳಿ ಕೇಳ್ತೀವ, ನಾವು ಮ್ಯಾನೇಜ್ಮೆಂಟ್ ಹೇಳಿ ಕೇಳ್ತೀವ. ಅವ್ರಿಗೂ ನಿರೀಕ್ಷೆ ಇರುವಲ್ಲ, ಆ ನಿರೀಕ್ಷೆಗೆಲ್ಲ ಫುಲ್ಫಿಲ್ ಮಾಡ್ತೀವ ನಾವು. ನಮಗೆ ಮಾತ್ರ ಎಕ್ಸ್ಕ್ಯೂಸ್, ಯಾಕೆಂದ್ರೆ ನಾನು ಟೀಚರ್, ಅವ್ರಿಗೆ ಮಾತ್ರ ಎಕ್ಸ್ಕ್ಯೂಸ್ ಇಲ್ಲ, ಯಾಕೆಂದ್ರೆ ನಾನು ಏನು ಅಂತ ಹೇಳಿದ್ರೆ, ಈ ವಿಶಿಷ್ಟತೆ ಇಲ್ಲದೆ ಹೋದ್ರೆ ಈ ಸೊಸೈಟಿ ಆಗಲಿ ಈ ವರ್ಲ್ಡ್ ಆಗಲಿ ಚೆನ್ನಾಗಿರ್ತಿತ್ತ? ಪ್ರಪಂಚದಲ್ಲಿರೋ 600-700 ಕೋಟಿಯ ಜನರ ರೆಟಿನಾಗಳು ಬೇರೆ ಬೇರೆ, ಫಿಂಗರ್ ಪ್ರಿಂಟ್ಸ್ ಬೇರೆ ಬೇರೆ, ಧ್ವನಿ ಬೇರೆ ಬೇರೆ. ನೋಡಿ, ಯಾರು ನನ್ನ ಧ್ವನಿನೇ ಬೇರೆ ತರ ಇದೆ, ಸೇಮ್ ಒಂದೇ ತರ ಇದೆ. ಧ್ವನಿ ಇರೋಂಥ ಒಂದು ಸಂಖ್ಯೆ ಬಹಳ ಕಡಿಮೆ. ಅವ್ರು ಮಿಮಿಕ್ರಿ ಮಾಡ್ಬೋದು, ಸ್ವಲ್ಪ ಮಾಡ್ಯುಲೇಷನ್ ಮಾಡ್ಕೊಂಡು ಮಾಡ್ಬೋದು ಹೊರತು. ಸೊ ಇದು ಅವನಿಗೆ ಆದ ಒಂದು ಸ್ಪೆಷಾಲಿಟಿಯನ್ನು ತಂದುಕೊಟ್ಟಿದೆ, ಆ ವ್ಯಕ್ತಿಗೆ ಯುನಿಕ್ನೆಸ್ ಅನ್ನು ತಂದುಕೊಟ್ಟಿದೆ. ಒಂದಷ್ಟು ಒಂದು ವ್ಯಕ್ತಿ, ಒಂದು ಮಗು ಅಂದಾಗ ಎಲ್ಲದರ ಮಿಶ್ರಣ, ನಮಗೆ ಬೇಕಾಗಿರುವಂಥದ್ದು, ಬೆಳೆದಿರುವಂಥದ್ದು ಎಲ್ಲ ಸೇರಿ ಆ ವಿದ್ಯಾರ್ಥಿಯ ಒಂದು ರೂಪ ಪಡೆದಿರುತ್ತೆ. ಆ ವಿದ್ಯಾರ್ಥಿ ಈ ಅನನ್ಯತೆ ವಿಶಿಷ್ಟತೆಗಳ ಸಹಿತ ಆ ಮಗು ಹೇಗಿದೆಯೋ ಹಾಗೆ ನಾನು ಅಕ್ಸೆಪ್ಟ್ ಮಾಡಿದ್ರೆ, ಅಕ್ಸೆಪ್ಟೆನ್ಸ್ ನಾನು ಮಾಡಿದ್ರೆ ಅದು ದೊಡ್ಡ ವ್ಯಾಲ್ಯೂ. ಟೀಚರ್ಗೆ ಬೇಕಾಗಿರುವಂತಹ ದೊಡ್ಡ ವ್ಯಾಲ್ಯೂ ಯಾವುದು ಅಂತ ಹೇಳಿದ್ರೆ, ಅಕ್ಸೆಪ್ಟಿಂಗ್ ದಿ ಚೈಲ್ಡ್ ಆಸ್ ಇಟ್ ಈಸ್. ಹೆಂಗಿಲ್ಲ ಅಂದ್ರೆ ನೋ ಕಂಡೀಷನ್ಸ್. ನನ್ನ ಸ್ಟೂಡೆಂಟ್ ಹಿಂಗಿರ್ಬೇಕು ನೋ, ಅದು ಹೆಂಗಿದೆಯೋ ಹಾಗೆ ನಾನು ಅಕ್ಸೆಪ್ಟ್ ಮಾಡ್ತೀನಿ. ತಾಯಿ ಮಾಡ್ತಾರೆ ತಾಯಿ, ನೀವು ಮಾಡ್ತೀರ, ತಂದೆ ಮಾಡ್ತಾರೆ. ತಂದೆ ಒಂದು ಸ್ವಲ್ಪ ಕಿರಿಕಿ ಮಾಡ್ಬೋದು, ಮತ್ತೆ ಬೆಳೀತಾ ನೋಡಿ. ನಮ್ಮ ಮಕ್ಕಳಿಗೆ ಸಹ ನೀವು ಒಬ್ಸರ್ವ್ ಮಾಡಿಲ್ಲ, ನಿಮ್ಮ ವಯಸ್ಸನ್ನು ನಾವು ನೋಡಿದ್ರೆ ನೀವೆಲ್ಲರೂ ಬೆಳೆದ ಮಕ್ಕಳು ಇರ್ತಾರೆ. ಚಿಕ್ಕ ಮಕ್ಕಳಿದ್ದಾಗ ನಾವು ಎಷ್ಟು ಖುಷಿಯಿಂದ, ಸಂತೋಷದಿಂದ ಮಕ್ಕಳನ್ನ ಪ್ರೀತಿ ಕೊಟ್ಟು ಬೆಳೆಸಿರ್ತೀವಿ. ನಾವು ಅಡೋಲೆಸೆಂಟ್ ಏಜಿಗೆ ಬರ್ತಿದ್ದ ಹಾಗೆ ಮಕ್ಕಳು ಮಾಡ್ತಾರೆ, ಸ್ಟಾಪ್ ಮಾಡ್ತಾರೆ. ನೀವು ಈ ಕಡೆ ಅಂತ ಈ ಕಡೆ ಅಂತಾರೆ, ನೀವು ಇದು ಅಂತ ಅದು ಅಂತಾರೆ. ಅವಾಗ ಆವಾಗ ಸ್ವಲ್ಪ ಅಸಮಾಧಾನ. ಬೆಳೆದ್ರು, ಶಿಕ್ಷಣ ಮುಗಿಸಿದ್ರು, ಕಾಲೇಜಿಗೆ ಹೋದ್ರು, ವೃತ್ತಿ ತಗೊಂಡ್ರು, ಅಷ್ಟೊತ್ತಿಗೆ ಅವರದೇ ಆದ ವಿಚಾರಗಳು ಬಂದರು, ಅವರದೇ ಆದ ನಿಲುವುಗಳು. ನೀವು ಯಾವುದೋ ಒಂದು ಸಾಂಬಾರು ಬಹಳ ಒಳ್ಳೇದು ಮಾಡಾಕ್ಬೇಕು, ಪಲ್ಯ ಅವನಿಗೆ ಇಷ್ಟನೇ ಇಲ್ಲ, ಮಗನಿಗೆ ತಿನ್ನೋ ಒಳ್ಳೇದ್ರಲ್ಲಿ ವಿಟಮಿನ್ಸ್ ಇದೆ, ಪ್ರೋಟೀನ್ಸ್ ಇದೆ, ಈ ಆಹಾರ ನೋ ನನಗೆ ಬೇಡ, ನಾನು ಇದನ್ನೇ ತಿಂತೀನಿ, ಬಲವಂತವಾಗಿ ಒಪ್ಕೋತೀವಲ್ಲ. ಸೊ ಅದಕ್ಕೆ ನಾವು ನಮ್ಮ ಮಕ್ಕಳು ನಮ್ಮ ಮೂಲಕ ಬರ್ತಾರೆ ಹೊರತು ನಮ್ಮ ವಿಚಾರಗಳನ್ನು ನಾವು ಒಳಗೆ ಕೊಡಕ್ಕಾಗಲ್ಲ. ಅವರ ಬದುಕು ಅವರದು. ಯಾವ ಪ್ರಾಣಿ ಪಕ್ಷಿಗಳು ಸಹ ತನ್ನ ಸಂತತಿಯನ್ನ ಹೀಗಿರ್ಬೇಕು ಅಂತ ಬಯಸಲ್ಲ. ಅದಕ್ಕೆ ಎಕ್ಕೆ ಬಂದ್ಬಿಟ್ರೆ, ಸ್ವಲ್ಪ ಶಕ್ತಿ ಬಂದ್ಬಿಟ್ರೆ ಅದ್ರ ಪಾಡದಲ್ಲಿ ಆಹಾರ ಉಟ್ಕೊಳ್ಳುತ್ತೆ. ಯಾವುದೇ ನಿಯಂತ್ರಣ ಇಲ್ಲ ಪ್ರಾಣಿ ಪ್ರಪಂಚದಲ್ಲಿ, ಪಕ್ಷಿ ಪ್ರಪಂಚದಲ್ಲಿ. ಮನುಷ್ಯ ಒಬ್ಬನೇ ನಿರೀಕ್ಷೆ ಇಟ್ಕೊಂಡು ಕೊಡುತ್ತಾರೆ ಎಷ್ಟೋ ಜನ. ಸುಳ್ಳ ಸರ್, ನಮ್ಮ ಮಗಳು ಕೇಳ್ತಾರೆ ಇಲ್ಲ ಸರ್, ಎಷ್ಟೋ ಸಲ ಹತ್ಬಿಟ್ಟಿದ್ದೀನಿ ನಾನು, ಗೊತ್ತಾ? ಒಪ್ಕೋತೀರಾ?
ಒಪ್ಪಂತೀರಿ ಸರ್ ನಾವು? ಸೊ ಈ ನಿರೀಕ್ಷೆ ಇಲ್ಲ ನಿಮ್ಮ ಸ್ಟೂಡೆಂಟ್ಸ್ ಅಷ್ಟೇ. ಈ ನಿರೀಕ್ಷೆ ಬಿಡ್ರಿ ನೀವು. ನಾಳೆಯಿಂದ ನೀವು ನಿರೀಕ್ಷೆ ಬಿಟ್ಬಿಡ್ರಿ ಸರ್. ಏನು ನಿರೀಕ್ಷೆ ಇಲ್ಲ. ಮೌಲ್ಯಮಾಪನ ಜಾಸ್ತಿ ಮಾಡಬಾರ್ದು. ವರ್ಷಕ್ಕೊಂದ್ಸರಿ ಮಾಡಿ ಮಾಪನ ಮಾಡ್ಬೇಕು. ಮೌಲ್ಯಮಾಪನ ಏನಿದೆಯಲ್ಲ ಡೇಂಜರ್. ಇಲ್ಲಿ ಎಜುಕೇಶನ್ ಸಿಸ್ಟಮ್ ಜೊತೆಗೆ ಹೋಗ್ಬೇಕು ನಾವು. ಮೌಲ್ಯಮಾಪನ ಏನಿದೆಯಲ್ಲ ವರ್ಷಕ್ಕೊಂದ್ಸರಿ ಅದು. ಯಾವಾಗ? ಸಮೇಟಿವ್ ಅಸೆಸ್ಮೆಂಟ್ ಲಾಸ್ಟ್ಗೆ. ಡೈಲಿ ಮಾಡ್ತಾ ಇರೋದು ಫಾರ್ಮೇಟಿವ್ ಅಸೆಸ್ಮೆಂಟ್. ಅದು ಯಾಕೆ ಅಂದ್ರೆ that assessment you do for helping the child to learn better. ನೀವು ಅದನ್ನೇ ತೀರ್ಮಾನ ತಗೊಳ್ಳಂಗಿಲ್ಲ. ಏನ್ ತೀರ್ಮಾನ ಅಂದ್ರೆ ನೀವು ಅಸೆಸ್ಮೆಂಟ್ ಮಾಡ್ತೀರಿ, ಈ ಮಗು ಚೆನ್ನಾಗಿ ಕಲಿಯುತ್ತೆ, ಈ ಮಗು ಚೆನ್ನಾಗಿ ಕಲಿಯೋಲ್ಲ ಅಂತ ತೀರ್ಮಾನ ತಗೊಳ್ಳಂಗಿಲ್ಲ. ಅದ್ರ ಮೇಲೆ ಕನ್ಸಿಡರ್ ಮಾಡಲ್ಲ. ಅದನ್ನ ಮಾಡಿ ಅದು ನಮಗೆ ಅದು ಟೀಚರ್ ನಾನು ಟೀಚರ್ ನಾನು ಅದನ್ನ ನನಗೆ ಇನ್ಪುಟ್ ಏನಂತ ನಾನು ಟೆಸ್ಟ್ ಮಾಡ್ತೀನಿ. ಒಂದು ಚಾಪ್ಟರ್ ಆಯ್ತು ಟೆಸ್ಟ್ ಮಾಡ್ತೀನಿ. ಏನಕ್ಕೆ ಮಾಡ್ತೀನಿ ನಾನು ಅದನ್ನ? ಐ ಹ್ಯಾವ್ ಟು ಹೆಲ್ಪ್ ದಿ ಚೈಲ್ಡ್. ಇಲಾಖೆ ಏನಾದರೂ ಹೇಳಿ, ಜಗತ್ತೇನಾದರೂ ಹೇಳಿ, ಶಿಕ್ಷಕನಾಗಿ ನನ್ನ ನಂಬಿಕೆಗಳನ್ನು ನಾನು ಕಟ್ಕೋಬೇಕು. ನಾನು ಸವಾಲಾಗಬೇಕು. ಇಲಾಖೆ ಏನ್ ಹೇಳಿದ್ರು ಅದರ ಮಗುವಿನ ಹಿತದೃಷ್ಟಿಯಿಂದ ನಾನು ಅದನ್ನು ಬದಲಾಯಿಸಬೇಕು. ವಿಶಾಲ ಚಕ್ರ ಇನ್ ದ ಬ್ರಾಡರ್ ಫ್ರೇಮ್ವರ್ಕ್ ನಾವು ನಮ್ಮ ಹೇಳಂಗಿಲ್ಲ. ಸೊ ನಿರೀಕ್ಷೆಗಳನ್ನ ಬಿಟ್ಟರೆ ನೀವು ಮಕ್ಕಳ ಕಲಿಕೆ ಇರ್ಬೋದು, ಮಕ್ಕಳ ವರ್ತನೆ ಇರ್ಬೋದು, ನಿಮಗೆ ಅದ್ಭುತವಾಗಿ ಇಷ್ಟ ಆಗಕ್ಕೆ ಶುರುವಾಗುತ್ತೆ. ನಿಮಗೆ ನೋವೇ ಇರಲ್ಲ. ಯಾವ ನೋವು? ಅದೇ ಇಲ್ಲ. ಲಾಸ್ಟ್ ಹೇಳಿದ್ರೆ ಸಹ ಶಿಕ್ಷೆ ಕೊಡಬೇಕು, ಶಿಕ್ಷೆ ಕೊಡಬೇಕು ಅನ್ನೋದನ್ನ ಬಿಡಿ. ದೇರ್ ಆರ್ ಆಲ್ಟರ್ನೇಟಿವ್ ವೇಸ್. ಪರ್ಯಾಯ ಕ್ರಮಗಳಿದ್ದಾವೆ. ಖಂಡಿತವಾಗ್ಲೂ ಪರ್ಯಾಯ ಶಿಕ್ಷೆ ಕೊಡೋದ್ರ ಬದಲಾಗಿ ಬೇರೆ ಬೇರೆ ಕ್ರಮಗಳ ಮೂಲಕ ಮಕ್ಕಳನ್ನ ಸದ್ವರ್ತನೆಯನ್ನು ತರಬಹುದು. ಅದಾಗಬೇಕಾದ್ರೆ ನಾನು ಶಿಕ್ಷಕ, ನನ್ನ ಓಲ್ಡ್ ಟೀಚರ್ ಸಾಯ್ಬೇಕು. ಯಾರು ಓಲ್ಡ್ ಟೀಚರ್? ಯಾರು? ನನ್ನೊಳಗಿರುವ ಹಳೆ ಶಿಕ್ಷಕ ಪೂರ್ತಿ ಹೊರಟೋಗಿ ಹೊಸ ಶಿಕ್ಷಕ ಹುಡ್ಕೋಬೇಕು. ಆ ಶಿಕ್ಷಕ ಯಾರು ಅಂದ್ರೆ, ನಾನು ಒಂದು ಕಡೆಗೆ ಒಂದು 3-4 ಕಡೆಗೆ ನಾನು ಸಾಕುತ್ತಿದ್ದೆ, ಪರಿವರ್ತನಾಶೀಲ ಶಿಕ್ಷಕ. ನಾನು ಯಾರು ಅಂದ್ರೆ ಬರೀ ಶಿಕ್ಷಕ ಅಲ್ಲ, ನಾನೊಬ್ಬ ರಿಫಾರ್ಮೇಟಿವ್ ಟೀಚರ್. ನಾನು ಪರಿವರ್ತನಾಶೀಲ ಶಿಕ್ಷಕ. ನಾನು ಬೇರೆಯನ್ನ ಬದಲಾಯಿಸ್ತೀನಿ ಅಂದ್ರೆ ಹೇಳಲ್ಲ. ನೀ ಬದಲಾವಣೆ ಹೇಳಲ್ಲ. ಹೆಂಗಿರೋ ಒಪ್ಕೊಳ್ತೀನಿ. ನನ್ನ ವರ್ತನೆಯ ಮೂಲಕ ಅವ್ರು ಪರಿವರ್ತನೆ ಮಾಡ್ತೀನಿ. ನನ್ನ ವ್ಯಕ್ತಿತ್ವನೇ ಅವ್ರನ್ನ ಪರಿವರ್ತಿಸ್ತೀನಿ. ಆ ಶಕ್ತಿ ನೀವು ಬರೋದು ಯಾವಾಗ? ಹಳೆ ಶಿಕ್ಷಕ ಸರಿ, ಹೊಸ ಶಿಕ್ಷಕ ಹುಟ್ಟರು. ಆ ಶಿಕ್ಷಕ ಹೆಚ್ಚು ಮಾನವೀಯ ಶಿಕ್ಷಕ ಆಗಿರ್ತಾನೆ, ಹೆಚ್ಚು ಅಂತಃಕರಣದ ಶಿಕ್ಷಕ ಆಗಿರ್ತಾನೆ, ಮಕ್ಕಳ ಮೇಲೆ ಹೆಚ್ಚು ನಂಬಿಕೆ ಇರುವಂತಹ ಶಿಕ್ಷಕ ಆಗಿರ್ತಾನೆ, ವಿಶ್ವಾಸ ಇರುವಂತಹ ಶಿಕ್ಷಕ ಆಗಿರ್ತಾನೆ, ಷರತ್ತು ರಹಿತ ಪ್ರೀತಿ ಕೊಡುವ ಶಿಕ್ಷಕ ಆಗಿರ್ತಾನೆ. ಅನ್ಕಂಡೀಷನಲ್ ಲವ್. ತಾಯಿ ತಂದೆ ಕೊಡ್ತಾರೆ ಮಕ್ಕಳಿಗೆ, ಕೊಡಬೇಕು. ಕಂಡೀಷನಲ್ ಲವ್ ಕೊಟ್ಟರೆ ನೀನ್ ಹಿಂಗಿದ್ರೆ ಮಾತ್ರ ನೀವು ಪ್ರೀತಿ ಕೊಡು. ನಮ್ಮ ಮಾತು ಹೇಳ್ತಾರೆ, ನೀನು ಊಟ ಮಾಡಿದ್ರೆ ಮಾತ್ರ ನೀವು ಪ್ರೀತಿ ಮಾಡಿ, ಇಲ್ಲ ಹೋಗು ನಾನು ಪ್ರೀತಿ ಮಾಡೋದು. ಮಕ್ಕಳಲ್ಲಿ ಆ ಭಾವನೆಗಳೇ ಸತ್ತೋಗ್ಬಿಡುತ್ತೆ. ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಹಿಂದೆ. ಒಂದು ಮಕ್ಕಳಿಗೂ ಸಹ ತಂದೆ ತಾಯಿಗಳ ಮೇಲೆ ಪ್ರೀತಿ ಇದ್ರೂ ಸಹ ಅನ್ಕಾನ್ಶಿಯಸ್ ಆಗಿ ಮಕ್ಕಳಿಗೆ ಏನ್ ಡಿಸಿಪ್ಲಿನ್ ಮಾಡಕ್ತಿವಲ್ಲ, ಅವ್ರು ಹೇಗಿರೋದು ಹಾಗೆ ನಾವು ಸ್ವೀಕರಿಸಲ್ಲ. ಪೋಷಕರು ಖುಷಿ ಇರ್ತೀವಿ, ನಾವು ಶಿಕ್ಷಕರು ಹೇಳ್ತಾ ಇದ್ದಾರೆ. ಅವರನ್ನ ಮನಸ್ಸಿನಾಳದಲ್ಲಿ ಕೆಲವು ಪೋಷಕರನ್ನ ಪ್ರೀತಿ ಇದ್ರೂ ಸಹ ಎಲ್ಲೋ ಒಂದು ಕಡೆಗೆ ಅವ್ರ ಮೇಲೆ ಅಷ್ಟು ಖುಷಿ ಇರೋದು. ಇದು ಎಲ್ಲಾ ಮಕ್ಕಳು, ನೀವು ಮಕ್ಕಳಾದಾಗ ಅದನ್ನ ಅನುಭವಿಸಿ ನೀವು ಗೊತ್ತಾರೆ. ಒಂದು ಸಮರ್ ಹಿಲ್ ಅಂತ ಒಂದು ಪುಸ್ತಕ ಇದೆ, ಸಮರ್ ಹಿಲ್ ಅಂತ. ಯಾರು ಓದಿದ್ದೀರಾ? ಸಮರ್ ಹಿಲ್ ಅಂತ ಕನ್ನಡದಲ್ಲೂ ಇದೆ, ಇದು ಇಂಗ್ಲಿಷಲ್ಲೂ ಇದೆ. ಎ ಎಸ್ ನೀಲ್ ಅಂತ, ಪ್ರೊಫೆಸರ್ ಎ ಎಸ್ ನೀಲ್ ಅನ್ನುವಂಥವ್ರು
ಈ ಪುಸ್ತಕವನ್ನು ಬರೆದಿದ್ದಾರೆ. 100 ವರ್ಷಗಳ ಕೆಳಗೆ ಇಂಗ್ಲೆಂಡ್ನಲ್ಲಿ ಒಂದು ಶಾಲೆಯನ್ನ ನೀಲ್ ಅವರು ಸ್ಥಾಪಿಸ್ತಾರೆ. 100 ವರ್ಷಗಳ ಕೆಳಗೆ 1914ರಲ್ಲಿ ನೀವು ಸಮ್ಮರ್ ಈಗಲೂ ಇದೆ ಸ್ಕೂಲ್, ಇಲ್ಲಿ 100 ಇಯರ್ಸ್ ದಾಟಿದೆ, ಈಗಲೂ ಇದೆ. ಒಂದು ವಿಶಿಷ್ಟ ಬಗ್ಗೆ ನಾವು ಮಾಡ್ತೀನಲ್ಲ, ಇದೆಲ್ಲ ಆಗಲ್ಲ, ಕಷ್ಟ ಇದೆ, ಇದೆಲ್ಲ ಪ್ರಾಯೋಗಿಕವಾಗಿ ಮಾಡೋಕ್ಕಾಗಲ್ಲ ಹೇಳ್ತಿರಲ್ಲ. 100 ವರ್ಷಗಳ ಕೆಳಗೆ ಪ್ರಾಯೋಗಿಕವಾಗಿ ಮಾಡಿ ನೀರವರು ಅದು ಅನೇಕ ಶಾಲೆ. ಶಿವಮೊಗ್ಗದ ಒಂದು ಶಾಲೆಗೆ ನಾವು ಭೇಟಿ ಕೊಟ್ಟಿದ್ದೆ. ಓಪನ್ ಮೈಂಡ್ ಸ್ಕೂಲ್ ಅಂತ, ಯಾರಾದ್ರೂ ಆ ಕಡೆ ಹೋದಾಗ ಒಂದು ಸ್ಕೂಲ್ ಓಪನ್ ಮೈಂಡ್ ಸ್ಕೂಲ್ ಅಂತ ಕೆಳಗೆ ನಾವು ಓಪನ್ ಮಾಡಿದ್ದಾರೆ. ಎಲ್ಲಿ ರಿಪೇರಿ ಆಗಿರೋದು ನಮ್ಮ ಟ್ರೆಡಿಷನಲ್ ಸ್ಕೂಲಲ್ಲಿ ಮಾರ್ಕ್ಸ್ಗಳಿಗೆ ಅಂಕಗಳಿಗೆ ಭಯಪಟ್ಟು ಆಗದೇ ನನಗೆ ಕೈಬಿಟ್ಟ ಆ ಸ್ಕೂಲ್ಗೆ ಗೋಡೆನೇ ಇಲ್ಲ. ಓಪನ್ ಮೈಂಡ್ ಸ್ಕೂಲಲ್ಲಿ ಗೋಡೆನೇ ಇಲ್ಲ. ನೀವು ವಿಸಿಟ್ ಮಾಡಬೇಕು. ಪ್ರೈವೇಟ್ ಸ್ಕೂಲ್ ಓಪನ್, ಟೈಮ್ ಟೇಬಲ್ ಇಲ್ಲ, ಬ್ರಾಡರ್ ಟೈಮ್ ಟೇಬಲ್ ಇಲ್ಲ, ಮಕ್ಕಳು ಏನ್ ಬೇಕಾದ್ರೂ ಓದ್ಕೋಬಹುದು. ಇಟ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ಸ್ಕೂಲ್. ಎಕ್ಸಾಮಿನೇಷನ್ ಟೆಸ್ಟಿಗೂ ಇಲ್ಲ. ಮಧ್ಯದಲ್ಲಿ ಬೆಳಿಗ್ಗೆ ಬಂದಾಗ ಆ ಸ್ಟೂಡೆಂಟ್ ಏನ್ ಕಲಿಬೇಕು ಅಂತ ಅವರೇ ನಿರ್ಧಾರ ಮಾಡ್ತಾರೆ. ಸರ್ ಏನ್ ಹೇಳಿದ್ರು, ಎಲ್ಲ ಇದ್ರೆ ಟೈಮ್ ಟೇಬಲ್ ಇದ್ರೆ ಒಂದು ಕಲಿಯಲ್ಲ. ಯಾಕೆ ಅಂತಂದ್ರೆ ವಿದ್ಯಾ ನಮ್ಮ ಸಿಸ್ಟಮ್ ಆಫ್ ಎಜುಕೇಶನ್ ಈಗಿರೋದ್ರಲ್ಲಿ ಏನಂದ್ರೆ ಮಕ್ಕಳು ಕಲಿಯೋದು ಯಾಕೆ ಕಲಿತಾರೆ? ಯಾರು ಯೋಚನೆ ಮಾಡಿದ್ದೀನಿ? ಮಕ್ಕಳ ತಲೆಯ ಒಳಗೆ ನಾನು ಸ್ಟೂಡೆಂಟ್ ನಿಮ್ಮ ಸ್ಕೂಲಲ್ಲಿ ಹೋಗ್ತಾ ಇದ್ದೀನಿ, ಎಕ್ಸೆಪ್ಟ್ 1 or 2 ಸ್ಟೂಡೆಂಟ್ಸ್ ಬಿಟ್ಟರೆ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸ್ ಯಾಕೆ ಕಲಿತಾರೆ? ಅವರು ಯಾರಿಗೋಸ್ಕರ ಕಲಿತೀವಿ ಅಂತ ಅನ್ಕೊಂತಾರೆ? ಟೀಚರ್ಗೋಸ್ಕರ ಕಲಿ. ನಾನು ಕಲಿಬೇಕಾಗಿರೋದು ಯಾರಿಗೆ? ಟೀಚರ್. ಕಲಿಬೇಕಾಗಿರೋದು ಯಾರಿಗೆ? ಪೇರೆಂಟ್ಸ್. ಕಲಿಬೇಕಾಗಿರೋದು ಯಾರಿಗೆ? ಸೊಸೈಟಿ. ನಾನು ನನಗೋಸ್ಕರ ಕಲಿತೀನಿ ಅನ್ನುವಂತಹ ಭಾವನೆಯನ್ನು ಹುಟ್ಟಿಸೋದ್ರಲ್ಲಿ ನೀವು ಯಶಸ್ವಿ ಆಗದಂತೆ ತಿಳ್ಕೊಳ್ಳಿ. ಖಂಡಿತವಾಗ್ಲೂ ಮಾಡಬೇಕು. The whole classroom environment will change. ಅವತ್ತೊಬ್ಬ ಹೊಸ ಸ್ಟೂಡೆಂಟ್ ಹುಡ್ಕೊಳ್ತಾನೆ. ಅವನು ಎಂತ ಸ್ಟೂಡೆಂಟ್ ಅಂದ್ರೆ ನಿಮ್ಮ ಕ್ಲಾಸಲ್ಲಿ ಅದು ಇರ್ತಾರೆ, ಅವರೇ ಬರ್ತಾರೆ ನಿಮ್ಮ ಹತ್ರ, ಮಿಸ್ ನನಗೆ ಅರ್ಥ ಆಗುತ್ತೆ, ಸ್ವಲ್ಪ ಈ ಪಾಠ ಇನ್ನೊಂದು ಸರಿ ಇರ್ತಾ ಅವರು ಆಕ್ಟಿವ್ ಆಗ್ತಾರೆ. ಇನ್ನೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೊಂದ್ಸರಿ ಪಾಠ ಮಾಡುವಂತ 25 ವರ್ಷ ಪಾಠ ಮಾಡೋದು ಸರ್ವಿಸ್ ಆಗಿದೆ ನನಗೆ. ನೀವು ಇವತ್ತು ಶಿಕ್ಷಕರಿಗೂ ಅಹಮಿಲ್ಲ. ನಾನು 25 ವರ್ಷ ಸರ್ವಿಸ್. ಅದು ಬಿಟ್ಟಾಗ ಮಾತ್ರ ಪರಿವರ್ತನಾಶೀಲ ಶಿಕ್ಷಕ ಕುತ್ಕೊಳ್ಳೋದು. ಮಕ್ಕಳನ್ನ ಕಳೆದೋಗ್ಬೇಕು ಟೀಚರ್. ನಾನು ಹೇಳಿದೆ ಮೇಕಿಂಗ್ ದಮ್ ಟು ಲರ್ನ್, ಅದು ಮೇಕಿಂಗ್ ದಮ್ ಟು ಲರ್ನ್. ನಮ್ಮ ವಿದ್ಯಾರ್ಥಿಗಳೆಲ್ಲ ಹೇಗೆ ಕಲಿತಿದ್ದಾರೆ ಅಂದ್ರೆ ಅವರೆಲ್ಲ ಕಲಿಯೋದು ಹೇಗೆ ಅಂದ್ರೆ ಅವಲಂಬಿತ ಕಲಿಕಾರ್ಥಿಗಳು, ಡಿಪೆಂಡೆಂಟ್ ಲರ್ನರ್ಸ್. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಹೇಗೆ? ಯಾರು? ಡಿಪೆಂಡೆಂಟ್ ಲರ್ನರ್ಸ್. ಅವ್ರನ್ನ ಹೇಗೆ ಬದಲಾಯಿಸಬೇಕು? ಇಂಡಿಪೆಂಡೆಂಟ್ ಲರ್ನರ್ಸ್, ಮೋಟಿವೇಟೆಡ್ ಲರ್ನರ್ಸ್, ಹ್ಯಾಪಿ ಲರ್ನರ್ಸ್. ಕಲಿಯುವುದರಲ್ಲಿ ಖುಷಿ ಬರಬೇಕು. ಅದು ಬಂದ್ರೆ ಓದ್ಕ ಅಂತ ಯಾರು? ಯಾಕೆಂದ್ರೆ ಕಲಿಕೆಯೇ ಒಂದು ಖುಷಿಯ ಸಂಗತಿ. ಕಲಿಕೆ ಇದೆಯಲ್ಲ, ಈ ಕಲಿಕೆನೆ ದಿಸ್ ಇಟ್ಸೆಲ್ಫ್ ಜಾಯ್. ಆಹಾ ಮೂಮೆಂಟ್ ಅಂತೀವಿ ನಾವು. ಆಹಾ ಆಹಾ ನೋಡಿ, ಯಾವತ್ತಾದ್ರೂ ಒಂದು ಹೊಸದೇನಾದ್ರೂ ನಿಮಗೆ ಒಂದೇನೋ ಪುಸ್ತಕ ಓದಿದ್ದೀರಿ, ನಿಮಗೆ ಗೊತ್ತಿಲ್ಲದಿರೋದು 20 ವರ್ಷದಲ್ಲಿ ಮ್ಯಾಥಮೆಟಿಕ್ಸ್ ಟೀಚರ್ ನೀವು 19 ವರ್ಷದಲ್ಲಿ ಈ ಸಮ್ನ ಹೆಂಗ್ ಮಾಡಬೇಕು ಈ ಪಾಠ ಅನ್ನೋದು ಅರ್ಥ ಆಗಿಲ್ಲ. ಅವತ್ತು ಅರ್ಥ ಆಗೋದಕ್ಕೆ ಅವತ್ತೊಂದು ನೀವು ತಲೆ ಒಳಗೆ ಒಂದು ಮಾನಸಿಕ ಒಂದು ಮುದ ಅದು ಆಗಾಗ್ಗೆ ಸಿಗ್ತಾ ಇದ್ರೆ ಆ ಆಹಾ ಕ್ಷಣಗಳನ್ನ ಒಂದು ದಿವಸದಲ್ಲಿ ಒಂದು ತರಗತಿ 4-5 ಸಾರಿ ಮಕ್ಕಳಲ್ಲಿ ಉಂಟು ಮಾಡಿಕೊಳ್ಳಿ. ಸರ್ ಮೇಡಮ್ ನನಗೆ ಬಂದ್ಬಿಟ್ಟು ಮೇಡಮ್ ನನಗೆ ಬಂದಿದ್ದು ಅಂತ ಹೇಳ್ಕೊಡ್ತಾರೆ. ಆವಾಗ ಬಂದು ಕೇಳ್ತೀವಿ ಮಕ್ಕಳಿಗೆ, ನಿಮಗೂ ಬರಬೇಕು, ಬರೀ ಅವ್ರಿಗೆ ಅಲ್ಲ. ಯಾಕಂದ್ರೆ ನಮ್ಮ ಸ್ನೇಹಿತರೊಬ್ರು ಹೇಳ್ತಾ ಇದ್ದಾರೆ,
25 ವರ್ಷ ಸರ್ವಿಸ್ ಅಂತ ಏನೋ ಪಾರ್ಟಿ ಕೊಡ್ತಿದ್ರು ಯಾರೋ ಪ್ರೊಫೆಸರ್. ಅದಕ್ಕೆ ಅವ್ರ ಫ್ರೆಂಡ್ ಒಬ್ಬರು ಹೇಳ್ತಿದ್ದಂತೆ ಅವ್ರ ಕೈಲಿ ಇನ್ನೊಬ್ಬರು ಈ 25 ವರ್ಷ ಆಗಿದೆ 1 year into 24 1 year into 25 ಏನಂದ್ರೆ 1 ವರ್ಷ ಮೊದಲಿಗೆ ಓದಿದ್ರಲ್ಲ ಪಾಠ ಮಾಡಕ್ಕೆ ಅಷ್ಟೇ, ಉಳಿದಿದ್ದೆಲ್ಲ ಸೇಮ್ ಮಲ್ಟಿಪ್ಲಿಕೇಶನ್. ಹೋದ ವರ್ಷ ಇದು ಏನ್ ನೋಡ್ಸಿರ್ತದೆ, ಈ ವರ್ಷ ಏನ್ ನೋಡ್ಸಿರ್ತದೆ, 25ನೇ ವರ್ಷದಲ್ಲೂ ಅದೇ 25 ವರ್ಷ ಸೇರಿಸಿದ ಸರ್ವಿಸ್ಗೆ ಪಾರ್ಟಿ ಕೊಡ್ಬೋದು, ಖುಷಿಯಿಂದ ಊಟ ಮಾಡಿದ್ರೆ ಇಂಕ್ರಿಮೆಂಟ್ಸ್ ಎಲ್ಲ ಬಂದಿದೆ 25 ಸಾರ್ ನೋಡಿ ಪ್ರೂಫ್ ಅದೆಲ್ಲ ಇದೆ. ಇಲ್ಲಿ ಪ್ರೂಫ್ ಇದೆಯಾ? ಇಲ್ಲಿ ಪ್ರೂಫ್ ಹೃದಯದಲ್ಲಿ ನಿಮ್ಮ ಖುಷಿ, ನಿಮ್ಮ ಪರ್ಸ್ಪೆಕ್ಟಿವ್ಸ್ ಬದಲಾವಣೆ ಆಗಿದೆಯಾ, ನಂಬಿಕೆಗಳು ಬದಲಾವಣೆ ಆಗಿದೆಯಾ, ಒಂದಷ್ಟು ವಿದ್ಯಾರ್ಥಿಗಳನ್ನ ನಿಮ್ಮ ವರ್ತನೆಯಿಂದ ನಿಮ್ಮ ಒಂದು ವಿಚಾರಗಳಿಂದ ಬದಲಾಯಿಸಿದೀರಾ, ಆಹಾ ಮೂಮೆಂಟ್ಸ್ ಜಾಸ್ತಿ ಆಗಿದೆಯಾ? ಅದು ಆದಾಗ ಡೆಫಿನೆಟ್ಲಿ 25 ವರ್ಷಕ್ಕೆ 25 ಎಕ್ಸ್ಪೀರಿಯನ್ಸ್ ಸಿಕ್ಕಿರೋದ್ರಿಗೆ ಅವಾಗ ಸೊ ಸಮ್ಮರಿನಲ್ಲಿ ಅವ್ರು ಹೇಳ್ತಾರೆ, ನಾವು ನಮಗೆ ಓದಾಗೆಲ್ಲ ಕೇಳ್ತಾರೆ ಸರ್ ಡಿಪೆಂಡೆಂಟ್ ಲರ್ನರ್ಸ್ ಅಂತ ಇದ್ದಾರೆ ಮಕ್ಕಳು, ನೀವು ಅವ್ರು ಓದ್ಬೇಕು ಅಂದ್ರೆ ಬಹುಮಾನ ಕೊಡ್ಬೇಕು. ಓಕೆ, ಕೆಲವರು ಟೀಚರ್ಸ್ ಮಾಡ್ತೀವಿ, ನೀವು ಮಾಡ್ಬೋದು. ಮಕ್ಕಳಿಗೆ ಏನಾದ್ರು ಒಂದು ಈ ಫೆಸ್ಟಿವಲ್ ಬಂದ್ರೆ ನಾವು ಬಹುಮಾನ ಕೊಡ್ಬೇಕು, ಸರಿನಾ? ಬಹುಮಾನ ಕೊಡ್ಬೇಕಂದ್ರೆ ಕೊಡಬಾರ್ದು ಅಂತ ಸಮ್ಮರಿ ಸ್ಥಾಪನೆ ಮಾಡಿದ AS ನೀವು ಮತ್ತು ನಾವು ಅದನ್ನೇ ಹೇಳ್ತೀವಿ. ಶಿಕ್ಷಣ ಕ್ಷೇತ್ರ ಮಕ್ಕಳಿಗೆ ಬಹುಮಾನ ಕೊಡಬೇಡ್ರಿ, ಕಲಿಯೋದು ಕೊಡಬೇಡ್ರಿ. ಬಹುಮಾನ ಕೊಡ್ಬೇಕಾದ್ರೆ ಎಲ್ಲಿ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಕೊಡ್ತೀವಿ. ಸಮ್ಮರಿ ತುಂಬಾ ಚೆನ್ನಾಗಿದೆ. ಸ್ಪೋರ್ಟ್ಸ್ ಅಲ್ಲಿ ಫುಟ್ಬಾಲ್ ಗೇಮ್ ಅಲ್ಲಿ ಯಾರು ಬೇಕಾದ್ರೂ ಅಲ್ಲಿ ಕೊಡ್ತಾರೆ, ಯಾಕಂದ್ರೆ ಗೇಮ್ ಇರೋದೇ ಪೈಪೋಟಿಯಲ್ಲಿ. ಇದು ಅದಕ್ಕಲ್ಲ, ಯಾವುದು ಕಲಿಕೆ ಇರೋದಕ್ಕೆ ಅರ್ಥ ಮಾಡ್ಕೊಳ್ಳಕ್ಕೆ, ಖುಷಿ ಪಡ್ಲಿಕ್ಕೆ, ಆನಂದ ಪಡ್ಲಿಕ್ಕೆ ನೈಜವಾದ ಸ್ವಲ್ಪ ಕೊಡ್ಬೋದು. ಲೋ ಡೋಸ್ ಅಲ್ಲಿ ಕೊಡ್ಬೋದು. ಏನ ಲೋ ಡೋಸ್ ಅದು ಏನಂದ್ರೆ ನಿಮ್ಮ ಪ್ರಶಂಸೆ, ವೆರಿ ಗುಡ್. ಅದು ಏನ್ ಕೊಡ್ಬೇಕು ಅಂದ್ರೆ ಪ್ರಶಂಸೆ ನಾಟ್ ಫಾರ್ ಚೈಲ್ಡ್, ಫಾರ್ ದಿ ಆಕ್ಟ್ ಆಫ್ ದಿ ಚೈಲ್ಡ್. ಮಗುಗಲ್ಲ, ಮಗುವಿನ ವರ್ತನೆ ಕೊಡಿ ಅಂತ. ವರ್ತನೆ ಅಂದ್ರೆ ತುಂಬಾ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಬರ್ತಿದೆ ಮಗು. ಸಂದೀಪ್ ಅನ್ನೋಲ್ಲ ತುಂಬಾ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಬರ್ತಾನೆ. ಸಂದೀಪ್ ಯು ಆರ್ ವೆರಿ ಗುಡ್ ಬಾಯ್ ಅಲ್ಲ, ಸಂದೀಪ್ ಯುವರ್ ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ಲೆಜಿಬಲ್. ನೀವು ಬರೆದಿರುವ ಬರವಣಿಗೆ ಸ್ಫುಟವಾಗಿದೆ, ಅಂದವಾಗಿದೆ. ನಾನು ನನ್ನ ಬರವಣಿಗೆಯಿಂದ ಪ್ರಶಂಸಿಸುತ್ತೇನೆ. ಐ ಅಪ್ರಿಷಿಯೇಟ್ ಯುವರ್ ಹ್ಯಾಂಡ್ ರೈಟಿಂಗ್. ಡೋಂಟ್ ಅಪ್ರಿಷಿಯೇಟ್ ಸಂದೀಪ್, ಅಪ್ರಿಷಿಯೇಟ್ ಇಸ್ ಬಿಹೇವಿಯರ್. ನಮಗೆ ಆ ಫೀಡ್ಬ್ಯಾಕ್ ಕೊಡಕ್ಕೆ ಬರಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ವಿ ಯೂಶಲಿ ಅಪ್ರಿಷಿಯೇಟ್ ಚಿಲ್ಡ್ರನ್, ದಟ್ ಇಸ್ ರಾಂಗ್. ಸೊ psychologically, if you appreciate the behavior, that behavior will become reinforced and it will become strong. ಸೊ ಹಾಗಾಗಿ ನಿಮ್ಮ ಪ್ರಶಂಸೆ ಅದು ದಿವಸ ಕೊಡಬಾರ್ದು. ದಿವಸ ವೆರಿ ಗುಡ್ ಅಂದ್ರೆ ಅದು ಎಫೆಕ್ಟ್ ಆಗ್ತದೆ. ಕೆಲವರು ಹೇಳ್ತಾರೆ ಟೀಚರ್ಸ್ ವೆರಿ ಗುಡ್ ಅದಕ್ಕೆ ಪವರ್ ಏನಿಲ್ಲ. ಡಾಕ್ಟರ್ ಹೇಳ್ತಾರೆ ಇವಾಗ ನಮ್ಮ ಸೈಂಟಿಸ್ಟ್ ಆಗಿ ಗೊತ್ತಿರ್ತಾರೆ, ಗೊತ್ತಿರ್ತಾರೆ ಆಂಟಿಬಯೋಟಿಕ್ಸ್ ಯೂಸ್ ಮಾಡಿ ಏನಾಗುತ್ತೆ ಕೆಲಸನೇ ಹಂಗದು. ನಮ್ಮ ಪ್ರಶಂಸೆ ಅವೆಲ್ಲ ಕೊಟ್ಬಿಟ್ರೆ ಕೆಲವು ಟೀಚರ್ಸ್ 5 ಸ್ಟಾರ್ಸ್ ಕೊಡ್ತಾರೆ. 5 ಸ್ಟಾರ್ಸ್ ಪ್ರಶ್ನೆ ಉತ್ತರ ಬರೋದು 5 ಸ್ಟಾರ್. ಮಗು ಖುಷಿಯಾಗುತ್ತೆ. ಮೊದಲನೇ ಸರಿ ಕೊಟ್ಟಾಗ, 2ನೇ ಸರಿ ಬರುತ್ತೆ, ಮತ್ತೆ ಕೊಡ್ತೀರಿ ಮೇಡಮ್ ಸರ್, ಮತ್ತೆ ಕೊಡ್ತೀರಿ. 4ನೇ ಸರಿ 5 ಇರೋದೇ ಇದಲ್ಲ, 5 ಇರೋದು ಎಷ್ಟು ಕೊಡ್ತೀರಾ ನೀವು? ಮತ್ತೆ ಕೊಟ್ಟರೆ ಖುಷಿನೇ ಆಗುತ್ತೆ. ಮೊದಲು ದುಃಖ ಹರಿದಿತ್ತು, ಆಮೇಲೆ ಏನಾಯ್ತು ನೋ ಎಫೆಕ್ಟ್. ಆಂಟಿಬಯೋಟಿಕ್ ಅನ್ನ ಪವರ್ನ. ಸೊ ಅದಕ್ಕೆ ವಿ ಹ್ಯಾವ್ ಟು ಯೂಸ್ ಸ್ಪೇರಿಂಗ್ಲಿ. ಪನಿಷ್ಮೆಂಟ್ ಕೊಡಬೇಕು, ನಾಟ್ ಫಿಸಿಕಲಿ, ನಾಟ್ ಮೆಂಟಲಿ. ನೀವೇನಿಲ್ಲ ವರ್ತನೆಗಳಿಗೆ ನೀವು ಅಪ್ರಿಷಿಯೇಟ್ ಮಾಡ್ತೀರಲ್ಲ, ವರ್ತನೆಗೆ ಅಪ್ರಿಷಿಯೇಟ್ ಮಾಡ್ತೀರಲ್ಲ, ಒಳ್ಳೆ ವರ್ತನೆಗೆ, ದಟ್ ಇಟ್ಸೆಲ್ಫ್ ಎ ಗುಡ್ ರಿಫೋರ್ಸ್ಮೆಂಟ್. ಅವಾಗ ಬ್ಯಾಡ್ ರಿಫೋರ್ಸ್ಮೆಂಟ್ ಹೋಗ್ತಾವ. ಒಂದು ವಿದ್ಯಾರ್ಥಿಗೆ ಒಳ್ಳೆಯ ಗುಣಗಳನ್ನು ಹುಡುಕಿ ನೀವು ಪ್ರಶಂಸೆ ಮಾಡಿದ್ರೆ ಅವನ ಬ್ಯಾಡ್ ಬಿಹೇವಿಯರ್ಸ್ ಎಲ್ಲ ಸಂತೋಷ. ನಾವೇನ್ ಮಾಡ್ತೀವಿ,
ಏನು ಮಾಡ್ತೀವಿ ನಾವು? ನೀವೆಲ್ಲರೂ ಮೊನ್ನೆ ವಾಟ್ಸಪ್ ಹಾಕೊಂಡಿದ್ದು ಅನ್ಸುತ್ತೆ. ನಮ್ಮ ಟೀಚರ್ಸ್ ನಾವೆಲ್ಲ ವಾಟ್ಸಪ್ ಹಾಕೊಳ್ಳೋದು ಭಾಳ ಖುಷಿ ನಮಗೆ. ಏನೋ ಇಷ್ಟಿಂದವರು ಒಂದೇನೋ ಬರ್ತಿದ್ರು, ಅವಾಗ ಬದಲಾಗ ನಾವು ತಪ್ಪು ಬೇಗನೆ ಬಂದಿದ್ರು, ಮುಗ್ಗಿನ ಹಾಕೊಂಡಿದ್ರು, ಮುಗ್ಗಿ ಬಂದಿದ್ರು, ಲಾಸ್ಟಿಗೆ ತಪ್ಪಾದಿದ್ರು. ರೀಸೆಂಟಾಗಿ ಎಲ್ಲ ಕಡೆಗೆ ಓಡಾಡೋದು ಎಲ್ಲ ತಪ್ಪೋಗಿ ಓಡಾಡ್ತಾವ್ರು. ಅವಾಗ ಅವ್ರು ಬಂದು ಕೇಳಿದ್ರು, ಸರ್ ನೀವು ತಪ್ಪಿದ್ದೀರ ಅಂತಂದ್ರು. ನೋಡಿ ನಾನೆಲ್ಲ ಎಷ್ಟು 9 ಮುಗ್ಗಿನೂ ಸರಿಯಾಗಿ ಬರ್ತಿದ್ದೆ, ಕೊನೆಗೆ ನಾನು ತಪ್ಪು ಬರ್ತಿದ್ದೆ. ಇದೆಲ್ಲ ನಾವು ಖುಷಿಯಿಂದ ಹಾಕಿರ್ತೀವಿ. ನಾವು ಫಾಲೋ ಮಾಡ್ತೀವ, ಮಾಡಬೇಕಾದ್ರೆ ಗೊತ್ತಾಗಲ್ಲ. ನಮ್ಮೆಲ್ಲರೂ ಅಷ್ಟೇ. ಪ್ರಾಕ್ಟೀಸ್ ಕೇಳೋದಂದ್ರೆ ಕಷ್ಟ, ಫಾರ್ವರ್ಡಿಂಗ್ ಈಸಿ. ಯಾವುದು ಈ ಶಿಕ್ಷಕರ ದಿನಾಚರಣೆ ಬಂದಾಗ ನಮಗೆ ನಮ್ಮ ಸ್ಟೂಡೆಂಟ್ ಒಬ್ಬರು ಟೀಚರ್ ಆಗಿದ್ದಾರೆ, ಅವರನ್ನು ಹಾಕೊಂಡಿದ್ರು. ಯಾರೋ ಒಬ್ರು ಮಾತಾಡ್ತಾರೆ, ನಮ್ಮ ಟೀಚರ್ ಹಿಂಗೆ ಹೊಡೆದು ಕಲಿಸಿದ್ರು, ಹಿಂಗೆ ಹೊಡೆದು ಕಲಿಸಿದ್ರು ಅಂತ ಒಂದು ಮಿಸ್ಟೇಕ್ ಆಗ್ತಿರ್ತಾರೆ. ನಾವು ರಿಪ್ಲೈ ಮಾಡಿದ್ರಪ್ಪ ಹೊಡೆಯಿದ್ರು, ಇದು ಬಿಟ್ಟು ಬೇರೆ ಬೇರೆ ಹೊಡೆಯಕ್ಕೆ ಯೋಚನೆ ಮಾಡೋದು ಸರ್ ಭಾಳ ಚೆನ್ನಾಗಿತ್ತು ಅಂತ ಹಾಕೊಂಡೆ ಸರ್. ಸೊ ನಮ್ಗೆ ಇದ್ರ ಕಡೆಗೆ ನಂಬಿಕೆನೇ ಬರಲ್ಲ. ನಮಗೆ ರಿಟಾರ್ಸ್ ಕೇಳೋದು, ಅದಕ್ಕೆ ಯಾವಾಗ ಇದು ಮಾಡ್ತೀನಿ, ಇಷ್ಟಿಷ್ಟು ಅದೆಲ್ಲ ಬರ್ತಲ್ಲ ನಮಗೆ. ಅದೆಲ್ಲ ಹಾಕಂತೀವಿ ನಾವು ಯಾವಾಗ ಟೀಚರ್ಸ್ ಡೇ ದಿವಸ, ಮಕ್ಕಳ ದಿನಾಚರಣೆ ದಿವಸ ಎಲ್ಲ. ಆದರೆ ಈ ವಿಷಯ ಸಮ್ಮರಿ ಪುಸ್ತಕ ಓದ್ಕೊಳ್ಳಲ್ಲ ನಾವು. ಯಾಕೆಂದ್ರೆ ಅದನ್ನ ಓದ್ಕೊಂಡ್ಬಿಟ್ಟಿರೋದಂತಂದ್ರೆ ನಮ್ಮ ನಂಬಿಕೆ ಶೇಕ್ ಆಗುತ್ತೆ. ನಮ್ಮ ನಂಬಿಕೆ ಶೇಕ್ ಮಾಡಿ ಬಿಡಲ್ಲ ನಾವು. ಯಾಕೆ? ಭಯ 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 ಬಂದ್ಬಿಡುತ್ತೆ. ಸಾರಿ ಕಷ್ಟ ಸರಿ ಬರಲ್ಲ, ಅಲ್ಲಿಗೆ ನಿಂತ್ಬಿಡ್ತೀವಿ ನಾವು. ತತ್ವಚಾರ ಅಂತ ಪುಸ್ತಕ ಎಲ್ಲ ಓದಿದ್ರೆ ಎಷ್ಟು ಜನ ಓದಿದ್ರೆ? ತತ್ವಚಾರ ವೆರಿ ನೈಸ್ ಮಾಡಿ, ವೆರಿ ಗುಡ್. ಇನ್ಯಾರು ಓದಿದ್ರೆ? ವೆರಿ ಗುಡ್, ಇಬ್ಬರು ಓದಿದ್ದಾರೆ. ಎಕ್ಸಲೆಂಟ್ ಬುಕ್, ಎಕ್ಸಲೆಂಟ್ ಬುಕ್. ಮೇಡಮ್ ಏನಾದ್ರು ಒಂದು ಇನ್ಸಿಡೆಂಟ್ ಏನಾದ್ರು ತತ್ವಚಾರ ಕೇಳಕ್ಕಾಗತ್ತಾ? ಏನು ಇನ್ಸಿಡೆಂಟ್ ನಿಮ್ಗೆ ಇಷ್ಟ ಆಗಿರೋಂಥದ್ದು? ನೀವೇನಾದ್ರು ಹೇಳ್ತೀರಾ? ತತ್ವಚಾರಣ ಅನ್ನುವಂಥದ್ದು ಜಪಾನ್ನಲ್ಲಿ ಒಂದು ಶಾಲೆ. ಆ ಶಾಲೆಯಲ್ಲಿ ವಿದ್ಯಾರ್ಥಿ ಆಗಿದ್ದಂಥವರು ಬರೆದಿರುವಂತಹ ಪುಸ್ತಕ ಒನ್ ಆಫ್ ದಿ ಬೆಸ್ಟ್ ಸೆಲ್ಲಿಂಗ್ ಬುಕ್ ಇನ್ ದ ವರ್ಲ್ಡ್ ರಿಗಾರ್ಡಿಂಗ್ ಎಜುಕೇಶನ್. ಇಟ್ ಹ್ಯಾಸ್ ಚೇಂಜ್ ದಿ ಲೈಫ್ಸ್ ಆಫ್ ದಿ ಟೀಚರ್ಸ್. ಅದನ್ನು ಸರಿಯಾಗಿ ಓದ್ಬಿಟ್ಟು ತುಂಬ ಕಥೆ ಥರನೇ ಇದೆ. ಅದು ಓದ್ಬಿಟ್ರೆ ನೀವು ಅದು ಓದಿ 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 ಇಷ್ಟಪಟ್ಟು ನೀವು ಆ ತತ್ವಚಾರಣ ಬರೋ ಟೀಚರ್ ಮಾಡ್ಬಿಟ್ರೆ ಡೆಫಿನೆಟ್ಲಿ ಚಿಲ್ಡ್ರನ್ ವಿಲ್ ಲವ್ ಮೋರ್. ತುಂಬ ಜಾಸ್ತಿ ಅವರು ಇಷ್ಟಪಟ್ಟು ಮಾಡ್ತಾರೆ. ಸೊ ಆ ತತ್ವಚಾರದಲ್ಲಿ ಒಂದು ಪ್ರಸಂಗ ನನಗೆ ಭಾಳ ನೆನಪಿರುತ್ತೆ. ನಾವೆಲ್ಲ ಮಕ್ಕಳು ಮಾತಾಡೋದನ್ನ ಕೇಳಿಸ್ಕೋಬೇಕು ಅಂತಂದಾಗ ನಾವು ಈಗೆಲ್ಲ ಕೇಳಿಸ್ಕೊಳ್ಳಲ್ಲ. ಏನು ಮಾಡ್ತೀವಿ? ಕೇಳಿಸ್ಕೊಳ್ಳಲ್ಲ. ಮಕ್ಕಳು ಏನನ್ನ ಹೇಳಿದ್ರೆ ನಾವು ಏನು ಹೇಳ್ಬೇಕು ಅದನ್ನ ಫಸ್ಟ್ ಹೇಳ್ಬಿಡ್ತೀವಿ. ಅವ್ರು ಒಳ್ಳೆಯದನ್ನ ಕೇಳಿಸ್ಕೊಳ್ಳಲ್ಲ. ಅವಳು ತತ್ವಚಾರ ಚಿಕ್ಕ ಹೋಗಿದ್ದಾಗ ಆ ಸ್ಕೂಲಲ್ಲಿ ಅವರು ಏನು ಮಾಡ್ತಾರೆ, ಕಿಟಕಿ ಪಕ್ಕನೇ ಕೂತ್ಕೊಳ್ತಿರ್ತಾರೆ. ಅವರು ಯಾವಾಗಲೂ ಹೊರಗಡೆ ನೋಡ್ತಿರ್ತಾರೆ. ಹೊರಗಡೆ ಎಲ್ಲ ಪಕ್ಷಿಗಳು ಗೂಟಿರ್ತಿರೋದನ್ನ ಅವನ್ನೆಲ್ಲ ನೋಡ್ತಾ ಇರ್ತಾರೆ. ಅವಾಗ ಟೀಚರ್ಗೆ ಗೊತ್ತಲ್ಲ ಏನಿದೆ ಅವ್ರಿಗೆ, ಟೀಚರ್ಗೆ ಸ್ಟೂಡೆಂಟ್ ಹಿಂಗಿರ್ಬೇಕು ಅಂತಿದೆ ಅವ್ರಿಗೆ ನಿರೀಕ್ಷೆ, ಹಿಂಗೆ ಇರಬೇಕು ಅವ್ರಿಗೆ, ಹಂಗಿದ್ರೆ ಬೇಡ ಅಂತ ಕಂಪ್ಲೇಂಟ್. ನಿಮ್ಮ ಹುಡುಗಿಯಿಂದ ನಮ್ಗೆ ಬೇರೆ ಹುಡುಗಿಯರೆಲ್ಲ ಹುಡುಗರೆಲ್ಲ ಹಾಳಾಗ್ತಾರೆ ಅಂತ ಆಗ್ಬೇಕು. ತಾಯಿನ ಕರೆದು ಟಿ.ಸಿ ಕೊಟ್ಟು ಕಳಿಸ್ಬಿಡ್ತಾರೆ. ಅವ್ರು ಎಲ್ಲಿ ಸೇರಿಸ್ಬೇಕು ಅಂತ ಗೊತ್ತಾಗೋದನ್ನೇ ಈ ಥರದ್ದು ಒಳ್ಳೆ ಸ್ಕೂಲ್ ಇದೆ ಅಂತಂದಾಗ ಅಲ್ಲಿ ಹೋಗಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬೇಕಾದ್ರೆ ಭಾಳ ಚೆನ್ನಾಗಿದೆ. ಮಗುನ ಕರ್ಕೊಂಡು ಹೋಗ್ಬೇಕಾದ್ರೆ ಮಗು ಯಾವ ರೀತಿ ಮಾತಾಡುತ್ತೆ, ತಾಯಿ ಜೊತೆಗೆ ಏನೇನು ಇದು ಮಾಡುತ್ತೆ. ಅದೊಂದು ಟ್ರೈನ್ ಬೋಗಿನ ಅಂದರೆ ಅನ್ಯೂಸ್ಡ್ ಟ್ರೈನ್ ಬೋಗಿನೇ ಸ್ಕೂಲ್ ಮಾಡಿರ್ತಾರೆ ಅಲ್ಲಿ. ತುಂಬ ಆಕರ್ಷಣೀಯವಾಗಿ ಅಲ್ಲಿ ಅದೊಂದು ವಿಶಿಷ್ಟವಾದ ಒಂದು ಎಕ್ಸ್ಪೆರಿಮೆಂಟಲ್ ಸ್ಕೂಲ್. ಸೊ ಅಲ್ಲಿ ಹೋದಾಗ ಹೆಡ್ ಮಾಸ್ಟರ್ ಇರ್ತಾರೆ. ಅವ್ರನ್ನ ನೋಡಿದಾಗ ಇವರು ವಟ ಮರಳ್ತಾ ಇರ್ತಾರೆ. ಮಕ್ಕಳಾಗಿ ಅಲ್ವಾ, ತಾಯಿ ನೋಡು ಈಗ ನೀನು ಹೆಡ್ ಮಾಸ್ಟರ್ ಹತ್ರ ಹೋಗ್ತೀವಿ, ನೀವು ಈ ಥರ ಜಾಸ್ತಿ ಮಾತಾಡಬೇಡ, ಅವ್ರು ಮತ್ತೆ ಸೇರಿಸ್ಕೊಳ್ಳಲ್ಲ ಅಂದರೆ ನೀವು ಕಷ್ಟ ಆಗುತ್ತೆ ಅಂತ ಅವರು ತಗೊಂಡ್ತಾರೆ. ಹೆಡ್ ಮಾಸ್ಟರ್ ಸಿಗ್ತಾರೆ. ಸಿಕ್ಕಿದ್ದಾಗೇ ಅವರು ಮಾತಾಡ್ತಾರೆ. ಹೇಳ್ತಾರೆ, ಆಯಿತು ನೀನು ಹೇಳು ನಿಮ್ಮ ಬಗ್ಗೆ ಅಂತ. ಅವಳು ಒಂದೆರಡು ಮಾತಾಡ್ತಾರೆ. ನನ್ನ ಹಳೆ ಸ್ಕೂಲಿಂಗ್ ಇತ್ತು, ಏನು ಇಷ್ಟ ನನ್ನ ಬಗ್ಗೆ ಹೇಳೋದು. ಆಮೇಲೆ ಮತ್ತೆ ಶುರು ಮಾಡ್ತಾರೆ. ಅವ್ರ ನಾಯಿ ಬಗ್ಗೆ ಹೇಳೋದು ಶುರು ಮಾಡ್ತಾರೆ, ಅವ್ರ ತಾಯಿ ಬಗ್ಗೆ, ಅವ್ರ ಫ್ರೆಂಡ್ಸ್ ಬಗ್ಗೆ, ಹಳೆ ಸ್ಕೂಲ್ ಬಗ್ಗೆ.
ಒಂದು 5 ನಿಮಿಷ ಹೇಳ್ತಾರೆ, ಮುಗಿತಾ ನಮ್ಮದು ಅಷ್ಟೇನಾ? ನಿಲ್ಸಿದ್ವಿ. ಫಸ್ಟ್ ಟೈಮ್ ಇನ್ ಅವರ್ ಲೈಫ್ ಯಾವುದೇ ಒಂದು ಸ್ಟೂಡೆಂಟ್ ಅವರ ಜೀವನದಲ್ಲಿ ನಾನು ಹೇಳೋದನ್ನ ಕೇಳಿಸ್ಕೊಳ್ತಾ ಇವರು ನನ್ನೊಳಗಿರೋದನ್ನೆಲ್ಲ ಹೇಳ್ಬೋದು ಯಾರಾದ್ರಿಗೆ, ಅದು ಬೆಡ್ ಮಕ್ಕಳಿಗೆ ಅನ್ನುವಂಥವ್ರು ಸಿಕ್ಕಿರೋದು ಯಾರೂ ಸೇರ. ಆಗ ಆಯ್ತು ಅಂತ ಹೇಳಕ್ ಶುರು ಮಾಡ್ತಾರೆ. ಶಿ ಸ್ಪೀಕ್ಸ್ ಫಾರ್ 45 to 40 minutes to 1 hour. ಒಂದು ಗಂಟೆ ಮಾತನಾಡಿದಾಗ ಕೊನೆ ಹೇಳಿ ನಾನು ಮುಗಿದ ಸ್ಟಿಲ್ ಈಸ್ ಇಂಟ್ರೆಸ್ಟ್. ಅದು ಡ್ರೈ ಲಿಸ್ನಿಂಗ್ ಅಲ್ಲ, ಆಕ್ಟಿವ್ ಲಿಸ್ನಿಂಗ್. ಸಂತೋಷವಾಗಿ ಕೆಲಸದಲ್ಲೇ ಹೋಗ್ತಾರೆ ಅವರು. ಆಗ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅವರಿಗೆ, ನನ್ನ ಶಾಲೆ, ನಮ್ಮ ಹೆಡ್ ಮಾಸ್ಟರು ಸ್ಕೂಲ್ವರೆಗೂ ಇದೆ, ಎಂಥ ಒಳ್ಳೆಯವರು, ನನ್ನ ಎಷ್ಟು ಕಳಿಸ್ಕೊಡ್ತೀನಿ ಚೆನ್ನಾಗಿ. ಮನೆಗೆ ಬರ್ಬೇಕಾದ್ರೆ 2 ಗಂಟೆ ಬರ್ತಾರೆ ಅವರು. ನೆಕ್ಸ್ಟ್ ಡೇ ಬೆಳಿಗ್ಗೆ ಸ್ಕೂಲಿಗೆ ರೆಡಿ ಆಗಬೇಕು, ಅರ್ಧ ಗಂಟೆ ಮುಂಚೆ ರೆಡಿ ಆಗ್ತಾರೆ. ಶಾಲೆ ಅಂದರೆ ಒಂದು ಕನಸು. ಶಾಲೆ ಅಂದರೆ ನನ್ನ ಕನಸುಗಳಿಗೆ ರೆಕ್ಕೆ, ಕನಸುಗಳಿಗೆ ಒಂದು ರೆಕ್ಕೆಯನ್ನು ಕೊಡುವಂಥ ಜಾಗ, ಬಣ್ಣ ಬಳಿಯುವಂತಹ ಜಾಗ, ನನ್ನ ಅಭಿವ್ಯಕ್ತಿಗೆ ಒಂದು ಜಾಗ ಇದೆ, ನನ್ನ ಒಂದು ಊಹೆಗೆ, ನನ್ನ ಒಂದು ಅಭಿಪ್ರಾಯಗಳಿಗೆ ಮನ್ನಣೆ ಇದೆ ಅಂತ ಯಾವಾಗ ಮಗು ಗೊತ್ತಾಗುತ್ತೋ ಆಗ ಮಕ್ಕಳಿಗೆ ಏನಾಗುತ್ತೆ, ಖುಷಿ ಆಗ್ತದೆ. ಬಲವಂತವಾಗಿ ಕಾಲಿಡ್ತಾ ಬಂದಾಗ ಏನಾಗುತ್ತೆ, ಮಕ್ಕಳಿಗೆ ಖುಷಿ ಆಗುತ್ತೆ. ಸೊ ಇದು ಸಂಪರ್ಕದಲ್ಲಿ ತಂದೆ ತಾಯಿಗಳ ವಿಷಯ ಇರುತ್ತೆ. ಅಲ್ಲಿ ಒಂದು ಪಾಠ, ಒಂದು ಹಾಡು ಇದೆ ಅವರಿಗೆ. ಅನ್ನೋದು ಒಂದು ಯಾವುದೋ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು 4 ಸಾಲು ಬರ್ತದೆ. ಅದನ್ನು ಅವರು ಬೇಕಂತಾರೆ ಸಮ್ಮರ್ ಇಲ್ಲಲ್ಲಿ ನೀರು ಅವರು ಹೇಳ್ತಾ ಇರ್ತಾರೆ. ಆ ಸಾಲುವನ್ನು ಓದ್ತೀನಿ ನಾನು, ಚೆನ್ನಾಗಿದೆ ಅದು. ಸೊ ಅದರೊಳಗಡೆ ಅದನ್ನು ಓದಿದಾಗ ಮಕ್ಕಳೆಲ್ಲರೂ ಬರ್ತಾ ಇರ್ತಾರೆ. ನೋಡಿ ಈ ಥರ ಬರ್ತದ್ದು. ಟಾಮಿ saw his house on fire. ಟಾಮಿ ಅನ್ನೋನು ಅವನ ಮನೆಗೆ ಬೆಂಕಿ ಬಿದ್ದನ್ನ ನೋಡ. His mother in the flames expired. ಆ ಮನೆಗೆ ಬೆಂಕಿ ಬಿದ್ದುಬಿಟ್ಟು ಅವಳ ತಾಯಿ ಬೆಂಕಿ ಒಳಗಡೆ ಸುತ್ತಾ ಇದ್ದಾರೆ, ಸತ್ತೋದು. His father killed by falling brick. ಅವನ ತಂದೆನೂ ಒಂದು ಇಟಿಗೆ ಬಿದ್ದು ಸತ್ತೋದ. And Tommy laughed till he was sick. ಟಾಮಿ laughed till he was sick. ಅವನು ಕಾಯಿಲೆ ಬರೋದು ಲೆಕ್ಕ ಅಂತ ಹೇಳ್ತಿದ್ದಂಗೆನೆ ಈ ಲಾಸ್ಟ್ ಲೈನ್ ಮುಗಿತಿದ್ದಂಗೆ ಎಲ್ಲರೂ ಶುರು ಮಾಡ್ತಾರೆ. ಯಾರು? ಮಕ್ಕಳು. ತಂದೆ ತಾಯಿಗಳ ಮೇಲೆ ಇಷ್ಟ ಇರುವಂತಹ ಮಕ್ಕಳು ನಗ್ತಾರೆ. ಸೊ ನೀವು ಚೆಕ್ ಮಾಡಿ. ಟೀಚರ್, ನಮಗೆ ಪಾಠ ಮಾಡೋ ಟೀಚರ್ ಆಕ್ಸಿಡೆಂಟ್ ಆಗಿದೆ ಅಥವಾ ಏನಾಗುತ್ತೆ, ಬರಲ್ಲ ಸ್ಕೂಲ್ಗೆ, ಅಬ್ಬಾ ಒಂದು ವಾರ ಟೀಚರ್. ಸೊ ನಮ್ಮ ಸ್ನೇಹಿತರು ಅವ್ರದ್ದು ಒಂದು ಪ್ರಸಂಗ ತುಂಬ ಚೆನ್ನಾಗಿದೆ. ಮ್ಯಾಥಮೆಟಿಕ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಅವರು ನಿವಾಸ್ ಸ್ಟೂಡೆಂಟ್ 95, 100 ಆ ಥರ ಅವ್ರು ತೆಗಿತಾ ಇದ್ದಾರೆ. ಎಲ್ಲಿ? ಮಿಡ್ಲ್ ಸ್ಕೂಲ್. ಹೈಸ್ಕೂಲಿಗೆ ಬಂದರು. ಹೈಸ್ಕೂಲಲ್ಲಿ ಈ ಸ್ಟಾರ್ಟೆಡ್ ಫೇಲಿಂಗ್ ಇನ್ ಮ್ಯಾಥಮೆಟಿಕ್ಸ್. ಸೊ ಫೇಲ್ ಆಗಕ್ಕೆ ಶುರು ಮಾಡಿದ್ರು. ಯಾಕೆ ಅಂದರೆ ಹೈಸ್ಕೂಲಲ್ಲಿ ಮ್ಯಾಥಮೆಟಿಕ್ಸ್ ಕಲಿಸೋ ಟೀಚರ್ ಅಲ್ಲ, ಟೆರರಿಸ್ಟು, ಭಯೋತ್ಪಾದಕರ ಥರ ಬೈಯೋದು ಮಾಡೋದು, ಮಾತಾಡೋದ್ರಲ್ಲಿ ಅವಮಾನ ಮಾಡೋದು, ದೂಷಣೆ ಮಾಡೋದು. ಮಕ್ಕಳಿಗೆ ಅವಮಾನ ಮಾಡಿದಾಗ ಏನಾಗುತ್ತೆ, ಅವ್ರ ಮನಸ್ಸೊಳಗಡೆ ಒಂದು ನೋಡಿ ಸ್ಟಡೀಸ್ ಆಗಿದೆ, ಮೆಡಿಕಲ್ ಬ್ರೈನ್ ರಿಸರ್ಚಸ್ ಆಗಿದೆ. ಅವಮಾನಗಳಾಗಿರ್ತಕ್ಕಂಥ, ದೂಷಣೆಗಳಾಗಿರ್ತಕ್ಕಂಥ ಮಕ್ಕಳ ಬ್ರೈನ್ನಲ್ಲಿ ಒಂದು ಬ್ಲರ್ ಆಗಿ ಆಗೋಗಿರ್ತದ್ದು. ಅವ್ರು ಏನಾಗ್ತಾರೆ ಅಂತ ಹೇಳಿದ್ರೆ ಮುಂದೆ ಎಲ್ಲಾಗ್ತಾರೆ. ದೇ ಬಿಕಮ್ ಕ್ರಿಮಿನಲ್ಸ್, ದೇ ಬಿಕಮ್ ಡಿಸೀಸ್ಡ್ ಪರ್ಸನ್ಸ್, ದೇ ಬಿಕಮ್ ಮಾಲ್-ಅಡ್ಜಸ್ಟೆಡ್ ಆಗುತ್ತೆ. ಸೊ ಇದು ಆಗ ಹೈಸ್ಕೂಲಲ್ಲಿ ಅವರು ಫೇಲ್ ಆಗಕ್ಕೆ ಶುರು ಮಾಡ್ತಾರೆ. ಅದು ಇನ್ನೂ ಚೆನ್ನಾಗಿದೆ. ಅವಾಗ ಆಮೇಲೆ ಅವರು ಹಿಂಗೂ ಮಾಡಿ ಪಾಸ್ ಆಗ್ತಾರೆ. ಕಾಲೇಜ್ ಮೇಲೆ ಸೈನ್ಸ್ ಅವಸ್ಥೆ ಬೇಡ ಅಂತ ಅವ್ರಿಗೆ ಕನ್ನಡ ಪ್ರೊಫೆಸರ್ ಆಗಿ ರಿಟೈರ್ಡ್ ಆಗಿ ಪ್ರೊಫೆಸರ್ ಮುಗಿದಿದ್ದಾರೆ ಅವರು. ಆ ಟೀಚರ್ ಒಂದ್ಸರಿ ರಜದಲ್ಲಿದ್ದಾಗ ಅವ್ರ ಮನೆಯಲ್ಲಿ ಗ್ಯಾಸ್ ಸ್ಫೋಟ ಆಗಿ ಅವ್ರು ಎಕ್ಸ್ಪೈರ್ ಆಗ್ತಾರೆ. ಈ ಮಕ್ಕಳು ರಜೆ ಮುಗಿಸಿ ಬಂದಾಗ
ಗೊತ್ತಲ್ಲ ಒಬ್ಬೊಬ್ಬರಿಗೆ ಗೊತ್ತಲ್ಲ ಒಬ್ಬರು ಮ್ಯಾಥಮೆಟಿಕ್ಸ್ ಟೀಚರು ಅಂತ ಎಷ್ಟು ಖುಷಿ ಅಂತ ವಿಮರ್ಶೆ. Nobody is having mercy or pity or some compassion towards the teacher. ಈಗ ಹೇಳಿದ್ರೆ ನೀವು ಮಕ್ಕಳು ಕೆಟ್ಟವರ? ನಮ್ಮ ಸ್ನೇಹಿತರು, ನಮ್ಮ ಹಿರಿಯ ಸ್ನೇಹಿತರು, ಅವರು ಮ್ಯಾಥಮೆಟಿಕ್ಸ್ ಅಲ್ಲಿ ಓದೋದು ಒಳ್ಳೆಯ ಸ್ಟೂಡೆಂಟ ಕೆಟ್ಟ ಸ್ಟೂಡೆಂಟ? ರಾಮಕೃಷ್ಣಾಶ್ರಮದಲ್ಲಿ ಒಂದು ತರಬೇತಿಯಲ್ಲಿ ಒಂದು ಡೀಟೇಲ್ ಡಿಸ್ಕಷನ್ ಮಾಡಿದ್ವಿ. ಅದು ಮುಗಿಲೇ ಇಲ್ಲ. ಅದು ನಮ್ಮ ಸ್ವಾಮೀಜಿಗಳು, ಮೋಕ್ಷಾತ್ಮಾನಂದ ಸ್ವಾಮೀಜಿಗಳು ಅಂತ, ಅವರು ಇದು ಯಾಕೆ ಮುಗಿತಾ ಇಲ್ಲ, ರಾತ್ರಿ ಒಂದು ಸ್ಪೆಷಲ್ ಇನ್ನೊಂದು ಕಂಟಿನ್ಯೂ ಮಾಡಿ. ಯಾಕಂದ್ರೆ ಅದಕ್ಕೆ ಬಿಡಬಾರ್ದು. ಏನಂತ ಇದೆ, ಶಿಕ್ಷೆ ಕೊಡಬೇಕಾದ್ರೆ ಬಿಡಬಾರ್ದ, ಅದೇ ಕೊಡಬೇಕು ಅಂತ ಕೆಲವರು ಏನು ಸರ್ ಇದೇನಿಲ್ಲ ಹಂಗೆ ಅವ್ರು ಓಪನ್ ಆಗಿ ಬಿಟ್ಬಿಟ್ವಿ. ಇನ್ನೂ ಪೂರ್ತಿ ಓಪನ್ ಆಗಿಲ್ಲ. ಪೂರ್ತಿ ಓಪನ್ ಆಗಿದ್ರೆ ರೋಷ ಬಿಟ್ಟು ನಮ್ಮ ಮೇಲೆ ಯಾರು ಹೇಳ್ತಾರಲ್ಲ ಅವ್ರ ಮೇಲೆ. ಕೊನೆಗೆ ಆವತ್ತು 9 ಊಟ ಇಲ್ಲ ಅಂದರೆ ಮತ್ತೆ ರೆಸಿಡೆನ್ಷಿಯಲ್ 3 ದಿವಸ ಟೀಚರ್ಸ್ ಯಾರು ಎನ್ರೋಲ್ ಆಗಿತ್ತು ಎಲ್ಲ ಖರ್ಚು ವೆಚ್ಚಾಗುತ್ತೆ. ಟ್ರಾವೆಲಲ್ಲಿ ಅಲ್ಲಿ ಮಾತಾಡ್ತಾ ಇದನ್ನು ಈ ಪ್ರಸಂಗನ ಹೇಳಿದ್ರು ಕೈಗಳು. ಆಗ ಅವ್ರ ತಲೆಗಳು ಏನು ಅವರೇ ಕಟ್ಟುಕತೆ ಆಗಿರುವಂತಹ ನಿಮ್ಮ ಒಂದು ಅನುಭವಗಳನ್ನು, ಸ್ನೇಹಿತರುಗಳನ್ನು ನಾನೇ ಒಬ್ಬ ಶಿಕ್ಷಕ ಆಗಿದ್ದರೆ ನಾನು ಯಾವ ರೀತಿಯಲ್ಲಿ ನನ್ನ ಮಕ್ಕಳನ್ನ ಮಾಡ್ತಿದ್ದೀನಿ. ಈ ದೃಷ್ಟಿನ ನೋಡಿದಾಗ ದೂಷಣೆಯ ಬೈಗುಳಿದೆಯಲ್ಲ ಅದು ಕೆಲಸಕ್ಕಲ್ಲ. ಅದಕ್ಕೊಂದು ಫೇಮಸ್ ಎಕ್ಸ್ಪೆರಿಮೆಂಟ್ ಇದೆ. ಈ ಒಂದು 2 ಎಕ್ಸಾಂಪಲ್ ಹೇಳಿ ನಾನು ಮುಗಿಸ್ತೀನಿ. ಆಮೇಲೆ ಒಂದು 10 ನಿಮಿಷ ನಿಮಗೆ ಸಂವಾದಕ್ಕೆ ಅವಕಾಶ ಕೊಡ್ತೀನಿ. ಸಿನ್ಸ್ ಐ ಕ್ಯಾನ್ ಗೋ ಏನೋ ತುಂಬ ಹೀಗೇನೋ ನಾನು ತುಂಬ ಹೇಳಲಿಕ್ಕೆ ಚಾನ್ಸಸ್ ಇದೆ. ನಿಮ್ಮ ಜೊತೆಗೂ ಸ್ವಲ್ಪ ಮಾತಾಡ್ತೀನಿ. ಒಂದು ರೊಸೆಂಥಲ್ ಅಂಡ್ ಜಾಕೋಬ್ಸನ್ ಅಂತ ಒಂದು ಸೈಂಟಿಸ್ಟ್ಗಳು, ನೀವು ಅದನ್ನು ಗೂಗಲ್ ಮಾಡಿದ್ರೆ ಸಿಗುತ್ತೆ. ರೊಸೆಂಥಲ್ ಅಂಡ್ ಜಾಕೋಬ್ಸನ್ ಎಫೆಕ್ಟ್ ಅಂತ ಅವರೊಬ್ಬರು ಸೋಷಿಯಲ್ ಸೈಂಟಿಸ್ಟ್. ಅವರು ಒಂದು ಶಾಲೆಗೆ ಹೋಗ್ತಾರೆ, ಒಂದು ತರಗತಿಗೆ ಹೋಗ್ತಾರೆ, ಒಂದು ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿಬಿಟ್ಟು ಅವರು ಟೀಚರ್ ಹೇಳ್ತಾರೆ, ಇಂತಿಂತ ಹುಡುಗರು ಭಾಳ ಬ್ರೇಕ್ ಇದ್ದಾರೆ, ಒಂದು ಏಕತ್ರ ಹುಡುಗನ ಕ್ಲಿಕ್ ಮಾಡಿ ಟೀಚರ್ಗೆ ಕೊಡ್ತಾರೆ. ದೀಸ್ ಚಿಲ್ಡ್ರನ್ ಆರ್ ಬ್ಲೂಮರ್ಸ್. ಸೊ ಒಂದು 4-5 ತಿಂಗಳು ಬಿಟ್ಟು ಇನ್ನೊಂದು ಸೇರಿ ಹೋಗ್ತಾರೆ, ಇನ್ನೊಂದು ಟೆಸ್ಟ್ ಮಾಡ್ತಾರೆ. ಅವ್ರು ಯಾರ್ಯಾರ ಬ್ಲೂಮರ್ಸ್ ಅಂತ ಹೇಳ್ತಾರಲ್ಲ ಅವರು ತುಂಬ ಚೆನ್ನಾಗಿ ಅವರು ಸ್ಕೋರ್ ಮಾಡ್ತಾರೆ. ಸೊ ಈ ಸ್ವಾರಸ್ಯ ಏನು ಅಂದರೆ, ಮೊದಲನೇ ಸರಿ ಟೆಸ್ಟ್ ಮಾಡಿರ್ತಾರಲ್ಲ, ಟೆಸ್ಟ್ ಮಾಡಲ್ಲ. ಮೊದಲನೇ ಸರಿ ಯಾವ ಟೆಸ್ಟು ಮಾಡಿಲ್ಲ, ರ್ಯಾಂಡಮ್ ಆಗಿ 8 ಹುಡುಗರನ್ನ ತಗೊಂಡು 8-10 ಹುಡುಗರನ್ನ ತಗೊಂಡವರು ನಿಂತಿದ್ದವರು ರೈಟ್ ಸ್ಟೂಡೆಂಟ್ಸ್. ಮತ್ತು ಇಂಥವ್ರು ಒಳ್ಳೆ ಸ್ಕೋರ್ ಮಾಡೋದು. ಏನಾಯ್ತು ಇಲ್ಲಿ, ಏನಾಗಿರ್ಬೋದು ಹೇಳ್ಬೋದು. ಅಲ್ಲ, ಅವ್ರು ಮಕ್ಕಳಿಗೆ ಹೇಳಿಲ್ಲ, ಅವರು ಟೀಚರ್ಸ್ ಕೇಳ್ತಾರೆ ಅಷ್ಟೇ. ಇಂತಿಂಥ ಹುಡುಗರು ಎಸ್ ನೋಡಿ, ಹೈ ಎಕ್ಸ್ಪೆಕ್ಟೇಷನ್ ಲೀಡ್ಸ್ ಟು ಹೈ ಪರ್ಫಾರ್ಮೆನ್ಸ್ ಮೋಸ್ಟ್ ಆಫ್ ದ ಕೇಸ್. ಇದಕ್ಕೆ ಇದು ಸಂಪೂರ್ಣವಾಗಿ ಸಿದ್ಧಗೊಂಡಿರುವ ಥಿಯರಿ ಏನಲ್ಲ, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಇದಕ್ಕೆ ಒಂದು ಮನ್ನಣೆ ಇದೆ. ಹೈ ಎಕ್ಸ್ಪೆಕ್ಟೇಷನ್ ಆಫ್ ದೋಸ್ ಚಿಲ್ಡ್ರನ್. ಇದನ್ನ ಇಂಜಿನಿಯರಿಂಗ್ ಮೇಲೂ ಮಾಡಿದ್ದಾರೆ 1960 ನೋಡಿದ್ರೆ ಗೂಗಲ್ ಮಾಡೋದಕ್ಕೆ. ಈ ಕೆಲವು ಇಂಜಿನಿಯರಿಗೆ ತುಂಬಾ ಬ್ರೈಟ್ ಇಂಜಿನಿಯರಿಂಗ್ ಅಂತಂದ್ರೆ ಆ ಇವರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಯಾಕೆಂದ್ರೆ ಇವರೆಲ್ಲ ಒಳ್ಳೆ ಸ್ಟೂಡೆಂಟ್ಸ್ ಅಂತ ಟೀಚರ್ ಹೇಳಿದಾಗ ನಾನೇನ್ ಮಾಡ್ತೀನಿ, ನಾನು ನೋಡ್ಬೇಕಾದ್ರೆ ಪ್ರಶ್ನೆ ಕೇಳಬೇಕಾದ್ರೆ ಅವಕಾಶ ಕೊಡ್ಬೇಕು, ಜಾಸ್ತಿ ಕೊಡ್ತೀನಿ. ಅವ್ರ ತಪ್ಪುಗಳನ್ನ ನಾನೇನ್ ಮಾಡ್ತೀನಿ, ಹೊಟ್ಟೆ ಹಾಕಿರ್ತೀನಿ. ನಾನು ಉದಾಹರಣೆ ಬೇರೆ ಇಲ್ಲ, ಯಾಕಂದ್ರೆ ನಾನು ಕ್ಯಾರಿ ಮಾಡ್ತಿಲ್ಲ, ನನ್ನ ಫೀಲಿಂಗ್ ಇಲ್ಲ. ಇದು ಅಂದ್ರೆ ನಮ್ಮ ನಂಬಿಕೆಗಳು ಎಷ್ಟು ಇಂಪಾರ್ಟೆಂಟ್, ನಿರೀಕ್ಷೆಗಳು ಎಷ್ಟು ಇಂಪಾರ್ಟೆಂಟ್, ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ ಎಷ್ಟು ಇಂಪಾರ್ಟೆಂಟ್. ನೆಗೆಟಿವ್ ಇರಬಾರ್ದು, ಪಾಸಿಟಿವ್ ಇದ್ರೆ ಪಾಸಿಟಿವ್ ಇರಲಿ. ಸೊ ಇದು ಸೋಲೋಮನ್ ಐಲ್ಯಾಂಡ್ ದ್ವೀಪದ ಬಗ್ಗೆ ಒಂದು ಕಥೆ ಇದೆ. ಎಲ್ಲವೂ ಏನಂದ್ರೆ ನಿಮ್ಮನ್ನು ಸೆನ್ಸಿಟೈಸ್ ಮಾಡಿರ್ತೀವಿ, ತುಂಬಾ ಇದನ್ನ ಬಂದಿಲ್ಲ. ಸೋಲೋಮನ್ ಐಲ್ಯಾಂಡ್ ದ್ವೀಪದ ಬಗ್ಗೆ, ತಾರೆ ಜಮೀನು ಬಗ್ಗೆ ಅಮೆರಿಕ ಮಾತಾಡ್ತಾರೆ. ಯಾರಾದ್ರೂ ನೆನಪಿದೆ? ಅದು ಇಶಾನ್ ಅಂತ ಹುಡುಗ ಬರ್ತಾನೆ ತಾರೆ ಜಮೀನು, ನೀವು ನೆನಪಿದ್ರೆ
ಅವನು ಡಿಸ್ಲೆಕ್ಸಿಕ್ ಚೈಲ್ಡ್ ಅವನು. ಡಿಸ್ಲೆಕ್ಸಿಕ್ ಚೈಲ್ಡ್ ಅಂದರೆ ಡಿಸ್ಲೆಕ್ಸಿಯಾ ಬಗ್ಗೆ ಗೊತ್ತಲ್ಲ, ರೀಡಿಂಗ್ ಡಿಸಬಿಲಿಟಿ ಇರುತ್ತೆ ಅವನಿಗೆ, ರೈಟಿಂಗ್ ಡಿಸಬಿಲಿಟಿ ಇರುತ್ತೆ. ಅಂಥವ್ರು ಹೆಂಗೆ ಅಂದರೆ ನೀವು ಡಾಗ್ ಅಂತ ಬರೀ ಅಂದರೆ ಡಿನ ಬಿ ಥರ ಬರೀ ಅವ್ರು ಬರೀಬೇಕಾದ್ರೆ ಡಿ ಅಂತಲೇ ಡಿ ಅಂದರೆ ಗೊತ್ತವ್ರಿಗೆ, ಆದರೆ ಅವ್ರು ಎರಡು ಬರೀತಾರೆ ಅನಿಸ್ತದೆ. ಸೊ ಅದು ರೀಡಿಂಗ್ ಡಿಸಬಿಲಿಟಿ ಇಟ್ಸ್ ಕೈಂಡ್ ಆಫ್ ನ್ಯೂರೋಲಾಜಿಕಲ್ ಇಂಪೇರ್ಮೆಂಟ್. ಸೊ ಅವರು ಅವಾಗ ಅಮೇರಿಕಾದಲ್ಲಿ ಹೇಳ್ತಾನೆ, ಸೋಲೋಮಾನ್ ಎಕ್ಸಾಂಪಲ್ನ ಕೊಡ್ತಾನೆ. ಇದೊಂದು ಸ್ಟೋರಿ ಥರ, ಇದೊಂದು ಕಷ್ಟೇನೋ ಒಂದು ಸಾಂಸ್ಕೃತಿಕವಾದ ಒಂದು ಟ್ರೆಡಿಷನ್ ಥರ ಅಂತ ಹೇಳ್ತಾರೆ. ಏನಂದ್ರೆ ಅಲ್ಲಿಯ ಬುಡಕಟ್ಟು ಜನಾಂಗಗಳು ದೊಡ್ಡ ದೊಡ್ಡ ಮರಗಳನ್ನ ಉಳಿಸ್ಬೇಕಾದ್ರೆ ಹಿಂದೆ ಬಹಳ ದೊಡ್ಡ ಮರ ಅವರು ಏನ್ ಮಾಡ್ತಿದ್ರು ಅಂದ್ರೆ ಗರಜದಿಂದ ಅವನ್ನ ಕಟ್ ಮಾಡ್ತಿರ್ಲಿಲ್ಲ. ಜನ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಸುತ್ತ ನಿಂತ್ಕೊಂಡು ಕರ್ಕಶವಾಗಿ ಅವರದೇ ಆದ ಒಂದು ಇದರಲ್ಲಿ ಕೂಗೋದು, ಕಿರ್ಚೋದು 2-3 hours. ಇದೊಂದು 25-30 ದಿವಸ ಮಾಡ್ತಾರೆ. ಅದನ್ನ ಯಾವ ಮರವನ್ನ ಬೆಳೆಸಬೇಕು ಅಂತ ಕಡಿಬೇಕು ಅಂತಿರುತ್ತೆ, ಆ ಮರದ ಸುತ್ತ ಹೋಗಿ ಜೋರಾಗಿ ಕರ್ಕಶವಾಗಿ ಕಿರಿಸ್ತಾ ಬೈಯೋದು, ಶಾಪ ಕೊಡೋದು, ಕೂಗು ಕಿರ್ಚೋದು ಮಾಡೋದು, ಓ ಅಂತ ಭಯಪಡೋದು ಎಲ್ಲ ಮಾಡ್ತಾರೆ. 30 ದಿವಸ ಆದ್ಮೇಲೆ ಸ್ಲೋಲಿ 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 ಅದರ ಎಲೆಗಳು ಹೊರಟೋಗುತ್ತೆ, ಅದ್ರ ಜೀವ ಇದೆಲ್ಲ ಹೊರಟೋಗುತ್ತೆ. 30 days ಬರೋಷ್ಟೊತ್ತಿಗೆ ಅದು ಹೋಗುತ್ತೆ, ಅದು ಬಿಡೋಗುತ್ತೆ. ಇದು ಒಂದು ಕಥೆ ಅಂತ ಅನ್ಕೊಂಡ್ರು. ಬಟ್ ಇದನ್ನ ನಾವು ಜಗದೀಶ್ ಚಂದ್ರ ಬೋಸ್ ಅವರು ವಿಜ್ಞಾನಿಗಳು ಸಸ್ಯಗಳಿಗೆ ಜೀವ ಇದೆ ಮತ್ತು ಭಾವನೆಗಳು ಇರಬೇಕು ಅನ್ನೋದನ್ನ ಸಸ್ಯಶಾಸ್ತ್ರಜ್ಞರು ಅದನ್ನ ಸಿದ್ಧ ಮಾಡಿದ್ದಾರೆ. ನೀವು ಗಿಡಗಳಿಗೆ ನೀರು ಹಾಕ್ತಾ ಅದಕ್ಕೆ ಮಾತನಾಡ್ತಾ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತಿದ್ರೆ ಅದು ಚೆನ್ನಾಗಿ ಬೆಳೆಯುತ್ತೆ, ಹೂ ಕೊಡುತ್ತೆ, ನಗುತ್ತೆ, ಮಾತಾಡುತ್ತೆ. ಸೊ ಅದನ್ನ ಬೇಕಾದ್ರೆ ನೀವು ಮಾಡಿ ಅಂತ ಹೇಳ್ತಾರೆ ಬೇರೆ. ನೀವು ಒಂದು 2 ಎಲೆ ತಗೊಂಡು 2 ಗಿಡ ಇಟ್ಕೊಂಡ್ರಿ, ಅಲ್ಲೊಂದು ಇಲ್ಲೊಂದು ಒಂದೇ ಕಡೆ ಯಾಕಂದ್ರೆ ಕಂಡೀಷನ್ಸ್ ಬೇಕಾಗ್ತದೆ. ಒಂದಕ್ಕೆ ನೀವು ಪ್ರೀತಿ ಕೊಡಿ, ಮಾತಾಡಿ, ಖುಷಿ ಮಾಡಿ, ನೇಬರ್ಸ್ ಸೇರಿದ್ಮೇಲೆ ಇನ್ನೊಂದಕ್ಕೆ ಹೋಗಿ ಯೂಸರ್ಸ್ ಗಿಡಕ್ಕೆ. ಸೊ ಯು ಸಿ ದಿ ಡಿಫರೆನ್ಸ್ ಇನ್ ಸೆವೆರಲ್ ಡೇಸ್. ನೀವು ಪ್ರೀತಿ ಕೊಟ್ಟರೆ ಗಿಡ ಚೆನ್ನಾಗಿ ಸಿಗುತ್ತಂತೆ, ಸಂಗೀತ ಕೊಟ್ಟರೆ, ಪ್ರೀತಿ ಕೊಟ್ಟರೆ ನೀವೇನು ಅದಕ್ಕೂ ನೀರಾಕ್ರಿ, ಅದಕ್ಕೆ ನೀರಾಕ ಎರಡಕ್ಕೂ ನೀರಾಕ್ರಿ. ಗಿಡಗಳಿಗೇನೇ ಆ ರೀತಿ ಆಗಬೇಕಾದ್ರೆ ಮಕ್ಕಳಿಗೆ ನೀವು ಬೈದರೆ, ಮಕ್ಕಳಿಗೆ ದೂಷಣೆ ಮಾಡಿದ್ರೆ ಆ ಮಕ್ಕಳು ಏನೇ ಕಾರಣ ಹೇಳ್ಬೋದು, ಕಾರಣ ಹೇಳ್ಬೋದು, ಸಬ್ಸ್ಟೆನ್ಷಿಯೇಟ್ ಮಾಡಬಹುದು. ಆದರೆ ಅದರಿಂದ ಉಪಯೋಗ ಆ ಮಕ್ಕಳು ಹುಡುಗಿ ಹೋಗ್ತಾರೆ. ಅಪ್ರಿಷಿಯೇಟ್ ಸಾಧ್ಯ ಆದರೆ ಅಪ್ರಿಷಿಯೇಟ್ ಮಾಡಿ. ಸೊ ಇದು ಈ ರೀತಿಯಲ್ಲಿ ನೋಡಿದಾಗ ನಾವು ಮಕ್ಕಳ ಯಾವುದೇ ವರ್ತನೆಗೆ ಕಾರಣ ಇರುತ್ತೆ, ಕಲಿಯಲ್ಲ ಅಂದ್ರೆ ಒಂದು ಕಾರಣ ಇರುತ್ತೆ. ಮಕ್ಕಳು ಏನೋ ಒಂದು ಕಲಿತಿಲ್ಲ ಅಂದಾಗ, ಅಥವಾ ಅವ್ರಿಗೆ ಏನೋ ಒಂದು ಎಮೋಷನಲ್ ಡಿಸಾರ್ಡರ್ಸ್ ಇರುತ್ತೆ, ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಇರುತ್ತೆ, ಕಾಂಡಕ್ಟ್ ಡಿಸಾರ್ಡರ್ಸ್ ಇರುತ್ತೆ. ಸೊ ಇವು ಇನ್ನೊಂದು ಆಯಾಮ ಇದೆ. ನಾನು ನಿಮಗೆ ಅಪೀಲ್ ಮಾಡೋದಿಲ್ಲ ಅಂದ್ರೆ ಈ ಆಯಾಮಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಯಾವ ಆಯಾಮ? ಮಗು ಕಲಿತಿಲ್ಲ ಅಂತ ಅವ್ರು ಕೆಟ್ಟವರಲ್ಲ, ಇನ್ನೊಂದು ಆಯಾಮ ಇದೆ. ಮಗುಗೆ ನನ್ನ ಅದಕ್ಕೆ ಮಾಡೋದು ನಾನು ಹೆಚ್ಚು ಓದ್ಕೊಳ್ಬೇಕಾಗುತ್ತೆ, ನಾನು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಬೇಕು, ಯಾವ ಮಗು ಹೇಗೆ ಮಾಡಬೇಕು. ಸೊ ಕಂಪ್ಯಾಷನ್ ಇಸ್ ದ ಕಂಪ್ಯಾಷನ್, ಲವ್, ಅಫೆಕ್ಷನ್ ಆರ್ ದ ಗ್ರೇಟ್ ಕ್ಯಾಟಲಿಸ್ಟ್ ಇನ್ ಅವರ್ ಕ್ಲಾಸ್. ಮಗುವಿನಲ್ಲಿ ಪ್ರೀತಿ, ಕರುಣೆ, ಅನುಭೂತಿ, ಎಂಪತಿ ಇವು ದೊಡ್ಡದಾದ ಒಂದು ಕ್ಯಾಟಲಿಸ್ಟ್ ಆಗಿ ಕೆಲಸ ಮಾಡ್ತವೆ, ನಿಮ್ಮ ತರಗತಿಗಳನ್ನು ಬದಲಾಯಿಸ್ತವೆ. ಸೊ ಈಗ ಐ ಸ್ಟಾಪ್ ಹಿಯರ್. ಐ ಇನ್ವೈಟ್ ಕ್ವಶನ್ಸ್ ಆರ್ ಎನಿ ಡಿಸ್ಕಷನ್. ನಿಮ್ಮ ಪ್ರಶ್ನೆಗಳನ್ನು ನಾನು ಕೇಳ್ತೀನಿ, ನೀವು ನಿಮ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀನಿ. ನೀವು ಪ್ರಶ್ನೆಗೆ ಸಂವಾದ ಒಂದು 5-10 minutes ಸಿಸ್ಟಮ್ ಏನಿಗೋಸ್ಕರ ಒಂದು 5 ನಿಮಿಷ, 5 minutes ಅಲ್ಲಿ ನೀವು ಚುಟುಕಾಗಿ ಈಗ ಯಾರು ಇಂಟ್ರಾಕ್ಟ್ ಮಾಡಿದ್ರೆ ಅವ್ರಿಗೆ ಹೊಸದು ಕೇಳಿದ್ರೆ ಚೆನ್ನಾಗಿ, ಯಾಕಂದ್ರೆ ಈಗಾಗಲೇ ಅವ್ರಿಗೆ ಚಾನ್ಸ್ ಸಿಕ್ಕಿದೆ. ಸೊ ಹೊಸದು ಒಂದು ಕ್ವಿಕ್ಕಾಗಿ ಕೇಳಿದ್ರೆ ನಾನು ಕ್ವಿಕ್ಕಾಗಿ ಐ ಟ್ರೈ ಟು ಆನ್ಸರ್. ಸೊ ಎನಿ ಡೌಟ್ಸ್, ಎನಿ ಕ್ವಶನ್, ಎನಿ ಸಜೆಷನ್ ಇದೆಯಾ? ಇದೆಯಾ ಇಲ್ಲ ಅಂತ ನಾನು ಭಾವಿಸಿಲ್ಲ, ಇದೇ ಅಂತ ಭಾವಿಸ್ತೀನಿ.
ಯಾಕಂದ್ರೆ ಯೂಶಲ್ ಆಗಿ ಏನಂದ್ರೆ ನಾವೆಲ್ಲ ಬೇಸ್ಕೊಂಡಿದ್ದೀವಿ ಎನಿ ಡೌಟ್ಸ್ ಅಂದಾಗ ಏನೂ ಇಲ್ಲ ಅಂತ. ಇದೇ ಥರ ನಾನು ಹೇಳ್ತಾನೆ ಇದ್ದೆ ಶಿಕ್ಷೆ ಕೊಡಬಾರ್ದು ಅಂತ. ಎಸ್ಪೆಷಲಿ ಬಾಯ್ಸ್ ಸ್ಕೂಲಲ್ಲಿ ದೇ ಹ್ಯಾವ್ ದಟ್ ನೋಷನ್, ಶಿಕ್ಷೆ ಕೊಡಲೇಬೇಕು, ಇಲ್ಲ ಅಂದರೆ ಅವ್ರು ಕಂಟ್ರೋಲ್ ಮಾಡೋದೇ ಇಲ್ಲ ಅಂತ. ಸೊ ಅದೊಂದು ಅವರಿಗೆ ಸಬ್ ಕಾನ್ಷಿಯಸ್ ಸೊ ಅದ್ರ ಬಗ್ಗೆ ಒಂದು ಪ್ರಾಬ್ಲಮ್ ಯೂಶಲ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಒಂದು ಗ್ರಹಿಕೆಗಳಿಂದ ಪನಿಷ್ಮೆಂಟ್ ಬರ್ತದೆ. ಈಗ ಅದು ಗೈಡೆನ್ಸ್ ಇದೆ, ನಾನು ಸರಿ ಕಳಿಸ್ತೀನಿ ಗ್ರೂಪಲ್ಲಿ ಇರ್ತಾರೆ. ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅಂತ ಒಂದು ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಅಂತ ಇದೆ. ಸೊ ಆ ಆಯೋಗ ಒಂದು ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಆ ಮಾರ್ಗಸೂಚಿಯಲ್ಲಿ ಮಕ್ಕಳಿಗೆ ಶಿಕ್ಷೆಯನ್ನು ಕಾನೂನು ಪ್ರಕಾರ ನಿಷೇಧ ಮಾಡುವ ಜೊತೆಗೆ ಅದನ್ನು ನಾನು ಯೂಟ್ಯೂಬ್ ಚಾನಲಲ್ಲಿ ನಾನು ಟಾಕ್ ಮಾಡಿ ನಾನು ಮಾಡ್ತಾ ಇದ್ದೀನಿ, ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈಗ 2 ವಿಡಿಯೋ ಮಾಡ್ತೀನಿ. ಸೊ ಅದರೊಳಗಡೆ ಮನೋವೈಜ್ಞಾನಿಕವಾಗಿಯೂ ಸಹ ಮಕ್ಕಳನ್ನು ಯಾವ ರೀತಿಯಲ್ಲಿ ನಾವು ಸೋಷಿಯಲ್ ಆಗಿ ಮಾಡೋದಕ್ಕೆ ಅಕ್ಸೆಪ್ಟೆನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಮಕ್ಕಳನ್ನ. ಎರಡನೇದು, ಮಕ್ಕಳಿಗೆ ನೀವು ಸಮಯದಲ್ಲಿ ಹೇಳ್ತಾರೆ ಹೇಳ್ತಾರೆ ಶಾಲೆ ಮಗುವಿಗೆ ಹೋಗಬೇಕೆ ಹೊರತು ಮಗು ಶಾಲೆಗೆ ಹೋಗೋದಿಲ್ಲ. ಅಂದ್ರೆ ಸ್ಕೂಲ್ ಆರ್ ಟೀಚರ್ ಹ್ಯಾಸ್ ಟು ಅಕಾಮಡೇಟ್ ಚಿಲ್ಡ್ರನ್, ನಾಟ್ ಚೈಲ್ಡ್ ಹ್ಯಾಸ್ ಟು ಅಕಾಮಡೇಟ್. ಸರ್ ಹಂಗಂದ್ರೆ ಎಷ್ಟು ಬೇಕಾದ್ರೂ ಗಲಾಟೆ ಮಾಡ್ಬೋದಾ? ಇಲ್ಲ. ಸೋ ಮೆನಿ ಅದರ್ ವೇಸ್ ಟು ಡೀಲ್ ವಿತ್ ದಿ ಚಿಲ್ಡ್ರನ್. ಉದಾಹರಣೆಗೆ ಏನು, ಹೇಗೆ ಮಕ್ಕಳ ಜೊತೆ ನಾವು ಸಂವಹನ ಮಾಡೋದು, ವರ್ತಿಸ್ಬೋದು ಅಂದರೆ ಮಕ್ಕಳಲ್ಲಿರುವಂತಹ ಅಗ್ರೆಸಿವ್ ಬಿಹೇವಿಯರ್ಸ್ ಇದೆ. ಅದು ಹೈಸ್ಕೂಲಲ್ಲಿ ಬಂದಾಗ ಏನಾಗುತ್ತೆ, ಯೂಶಲ್ ಆಗಿ ಮಕ್ಕಳು ಅಡೋಲೆಸೆಂಟ್ ಇದೆಯಲ್ಲ, ಸ್ವಲ್ಪ ಅವ್ರಿಗೆ ಏನಾಗುತ್ತೆ ಅಂದರೆ ಬಿಕಾಸ್ ಆಫ್ ಹಾರ್ಮೋನಿಯಲ್ ಚೇಂಜಸ್ ಅವರಲ್ಲಿ ಒಂದು ರೆಕಗ್ನಿಷನ್ಗೆ ಅವರು ತುಡಿತಾ ಇರ್ತಾರೆ, ಇಂಡಿಪೆಂಡೆನ್ಸ್ಗೆ ತುಡಿತಾ ಇರ್ತಾರೆ, ಸ್ವಾತಂತ್ರ್ಯದ ಮನೋಭಾವ ಇರುತ್ತೆ, ಮನ್ನಣೆಯ ಮನೋಭಾವ. ಮನ್ನಣೆ ಅಂದರೆ ನನ್ನನ್ನು ರೂಪಿಸ್ಬೇಕು, ನಾವು ಯಾರು ಹೇಳ್ಕೊಳ್ಳೋದು ಏನು ಗುಣಕ್ಕೆ ಸಿಕ್ಕಲ್ಲ. ಸೊ ಇದಕ್ಕೆ ಮಕ್ಕಳಿಗೆ ನಾವು ಏನು ಹೇಳ್ಕೊಡ್ಬೋದು ಅಂದರೆ ಸೆಲ್ಫ್ ಆಗಿ ನನ್ನನ್ನು ನಾನು ನೋಡ್ಕೊಳ್ಳೋದು, ಸ್ವ ಅರಿವು, ಸೆಲ್ಫ್ ಅವೇರ್ನೆಸ್, ಸ್ವನಿಯಂತ್ರಣ, ಸೆಲ್ಫ್ ಕಂಟ್ರೋಲ್, ಸ್ವನಿರ್ವಹಣೆ, ಸೆಲ್ಫ್ ಮ್ಯಾನೇಜ್ಮೆಂಟ್. ಈ ಮೂರನ್ನ ಕಲಿಸ್ಬೇಕು ಮಕ್ಕಳಿಗೆ. ಇದನ್ನ ನಾವು ಗೌರ್ಮೆಂಟ್ ಹೈಸ್ಕೂಲ್ ಗುಡ್ಡೇರಿ ಅಲ್ಲಿ ನಾನು ವಾಸ್ ವಿಸಿಟಿಂಗ್ ಆಲ್ ಸ್ಕೂಲ್ಸ್ ಎಲ್ಲ ಅಲ್ಲಿ ಒಂದ್ಸರಿ ಹೋದಾಗ ಮಕ್ಕಳಿಗೆ ಒಂದು ಸೆಷನ್ ಮಾಡಿ, ಇದೇ ಸೆಷನ್ ಮಕ್ಕಳಿಗೆ ಹೇಳ್ಬೇಕಾದ್ರೆ ನಾನು ಅವ್ರ ಜೊತೆಗೆ ಸಂವಾದ, ಮಕ್ಕಳ ಜೊತೆಗೆ ಸಂವಾದ ಮಾಡ್ತೀನಿ. ಮಾಡಿದಾಗ ಆ ಮಕ್ಕಳಿಗೆ ಹೇಳ್ತಾ ಸ್ವ ಅರಿವು, ನಾನೇನೋ ತಪ್ಪು ಮಾಡ್ತಾ ಇರ್ತೀನಿ ಅಂತ ಅನ್ಸುತ್ತೆ. ನನಗೆ ಗೊತ್ತಿರಲ್ಲ ಮಗು, ನಾನು ಚೈಲ್ಡ್ ಆಗಿರುತ್ತೆ, ಪಕ್ಕದ ಹುಡುಗರು ಹೇಳ್ತೀನಿ, ನಾನು ಟೀಚರ್ ಮಾಡ್ತೀನಿ, ನನಗೆ ಅನ್ಕಾನ್ಶಿಯಸ್ ನಾನು ಏನು ಮಾಡ್ತೀನಿ, ನಾನು ಏನೋ ಮಾತಾಡ್ತೀನಿ. ಅಥವಾ ನಾನು ಅದು ಯಾಕೆ ಆಗುತ್ತೆ, ನನಗೆ ನನ್ನ ಬಗ್ಗೆ ನನಗೆ ಅರಿವಿಲ್ಲ, ಸೆಲ್ಫ್ ಅವೇರ್ನೆಸ್ ಇರಲ್ಲ, ನಾನೇನು ಮಾಡ್ತಿದ್ದೀನಿ ಅಂತ ನನಗೆ ಅರಿವಿಲ್ಲ. ಅದನ್ನು ಅವ್ರಿಗೆ ಸೆನ್ಸಿಟೈಸ್ ಮಾಡ್ತೇವೆ. ನೋಡಿ, ಏನೋ ಮಾಡ್ತಾ ಇರ್ತೀವಿ ನಾವು, ಆವತ್ತೇ ಚೆಕ್ ಮಾಡ್ತೇವೆ ವೆದರ್ ಐ ಆಮ್ ಡೂಯಿಂಗ್ ಇಟ್ ರೈಟ್ ಆರ್ ನಾಟ್. ಬೇರೆಯವ್ರು ಹೇಳಿದ್ರೆ ಬೇಜಾರಾಗುತ್ತೆ, ಟೀಚರ್ ಹೇಳಿದ್ರೆ ಬೇಜಾರಾಗುತ್ತೆ, ಪೇರೆಂಟ್ಸ್ ಹೇಳಿದ್ರೆ ಬೇಜಾರಾಗುತ್ತೆ, ಹೌದಾ ಅಂದ್ರೆ ಎಸ್ ಅಂತ. ಸೊ ನಿಮಗೆ ನೀವೇ ಅವೇರ್ನೆಸ್ಗೆ ತಂದುಕೊಳ್ಳಿ. ಎರಡನೇದು, ಬೇರೆ ಕಂಟ್ರೋಲ್ ಮಾಡಬೇಡ, ಯಾರು ಟೀಚರ್ ಕಂಟ್ರೋಲ್ ಮಾಡಿ, ಹಿಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ನೀವೇ ಕಂಟ್ರೋಲ್ ಮಾಡ್ಬೇಡ, ನೀವೇ. ಆಮೇಲೆ ಮ್ಯಾನೇಜ್ಮೆಂಟ್, ಬೆಳಿಗ್ಗೆ 5 ಗಂಟೆಗೆ ಕೂತ್ಕೋಬೇಕು. ಯಾರು ಹೇಳ್ತಾರೆ 5 ಗಂಟೆಗೆ ಕೂತ್ಕೋಬೇಕು ಅಂತ? ಅಪ್ಪ ಹೇಳ್ತಾರೆ, ಅಮ್ಮ ಹೇಳ್ತಾರೆ, ಟೀಚರ್ ಹೇಳ್ತಾರೆ. ಯಾರು ಹೇಳೋದಲ್ಲ, ನನಗೆ ನಾನೇ ಮ್ಯಾನೇಜ್ ಮಾಡ್ತೀನಿ, ಕ್ಲಾಸ್ಗೆ ಬರ್ತೀನಿ, ಹೋಮ್ವರ್ಕ್ ಮಾಡಬೇಕು, ಬೇರೆ ಹೇಳಿದ್ರೆ ಮಾತ್ರ ಮಾಡ್ತೀನಿ, ಬೇಡ ನಾನೇ ಮಾಡ್ತೀನಿ. ಇದೆಲ್ಲ ಅವ್ರಿಗೆ ಬಿಟ್ಟು ಎಕ್ಸಾಂಪಲ್ಸ್ ನಾವು ಒಂದು 1 ಅವರ್ ಅಷ್ಟೇ ವಿಲೆ ಕೊಡಿಸಿದಾಗ ಚರ್ಚೆ ಮಾಡಿದಾಗ ವೆರಿ ಮಚ್ ಡೆಫಿನೆಟ್ಲಿ ನಿಮ್ಮ ಮನಸ್ಸುಗಳಲ್ಲಿ ಮಕ್ಕಳು ಚೇಂಜ್ ಆಗ್ತಾರೆ ಅಂತ ಇಟ್ಕೊಂಡ್ರೆ, ನಾನು ಯಾವತ್ತೂ ಇಂಟ್ರಾಕ್ಟ್ ಮಾಡೋದು ನಮ್ಮ ಟೀಚರ್ಸ್ ಇರ್ಬೋದು, ಮಕ್ಕಳು ಇರ್ಬೋದು, ನನ್ನ ಮನಸ್ಸಿನೊಳಗೆ ನನಗೊಂದು ಅಗಮ್ಯವಾದ ವಿಶ್ವಾಸ ಏನಂದರೆ ಟೀಚರ್ಸ್ ನನ್ನ ಟಾಕಿಂದ ಸ್ವಲ್ಪ ಚೇಂಜ್ ಆಗ್ತಾರೆ, ಮಕ್ಕಳು ಭಾಳ ಚೇಂಜ್ ಆಗ್ತಾರೆ. ಖಂಡಿತವಾಗಲೂ ಎವ್ರಿ ಪರ್ಸನ್ ಈಸ್ ಏಬಲ್ ಟು ಚೇಂಜ್ ಅನ್ನೋ ನಂಬಿಕೆಯಿಂದಲೇ ನಾನು ಮಾತಾಡ್ತೀನಿ. ಆ ಟೀಚರ್ಸ್ ನನಗೆ ಇನ್ನೊಂದ್ಸರಿ ಹೋಗಿದ್ದಾರೆ ಮತ್ತೆ, ಸರ್ ಮಕ್ಕಳು ಅವಾಗವಾಗ ನಾವು ಏನಾದ್ರು ಗಲಾಟೆ ಮಾಡಿದ್ರೆ ಅವ್ರವರೇ ಮಾತಾಡ್ತಿರ್ತಾರೆ ಸರ್, ಸೆಲ್ಫ್ ಅವೇರ್ನೆಸ್, ಸೆಲ್ಫ್ ಕಂಟ್ರೋಲ್ ಹಂಗಂತ ಅವ್ರವರೇ ಸರಿ ಹೋಗ್ತಾರೆ, ಇಬ್ಬರು ಜಗಳ ಆಗ್ತಿರ್ತಾರಂತೆ, ಅವಾಗ ಅವ್ರವರೇ ಜಗಳ ನಿಲ್ಲಿಸ್ತಾರೆ. ಅದಾದ್ಮೇಲೆ 2 ತಿಂಗಳ
ಪ್ರಭಾವ ಬೀರಿದೆ. ಅವರ ಡಿಸಿಪ್ಲಿನು ಸೆಲ್ಫ್ ಡಿಸಿಪ್ಲಿನ್. ಯಾವುದು ಒಳ್ಳೆ ಡಿಸಿಪ್ಲಿನ್ ಅಂದ್ರೆ ಇಂಪೋಸ್ಡ್ ಡಿಸಿಪ್ಲಿನ್ ಅಲ್ಲ. ನೀವು ಎಷ್ಟು ಕೊಡೋದ್ರೂ ಮತ್ತೆ ಅದು ಒಂದೇ ಜಾಸ್ತಿ ಕೊಡೋದು. ನೀವು ಸೆಲ್ಫ್ ಡಿಸಿಪ್ಲಿನ್ಗೆ ಅವ್ರಿಗೆ ಡಿಸಿಪ್ಲಿನ್ ಬರ್ತಾರೆ ಮಾಡ್ರಿ, ಖಂಡಿತವಾಗ್ಲೂ ಅವ್ರು ಚೇಂಜ್ ಆಗ್ತಾರೆ. ಪ್ರೊವೈಡೆಡ್ ಯು ಹ್ಯಾವ್ ಟು ಟ್ರಸ್ಟ್ ದೆಮ್, ಯು ಹ್ಯಾವ್ ಟು ಲವ್ ದೆಮ್, ಯು ಹ್ಯಾವ್ ಟು ಏನು ಎಕ್ಸ್ಕ್ಯೂಸ್ ಸ್ವಲ್ಪ ಅವ್ರಿಗೆ ಅಕಾಮಡೇಟ್ ಮಾಡೋದು. ಸಣ್ಣ ಸಣ್ಣ ಜೊತೆ ನಾವೇನು ಮಾಡ್ತೀವಿ, ಅಪ್ರಿಷಿಯೇಷನ್ ಕಮ್ಮಿ. ನಮ್ಮ ಸ್ನೇಹಿತರು ಟೀಚರ್ಸ್ ಹೇಳ್ತಾರೆ, ಸರ್ ನಮ್ಮ ಟೀಚರ್ಗಳು ಅಪ್ರಿಷಿಯೇಟ್ ಮಾಡಲ್ಲ ಜಾಸ್ತಿ. ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ, ನೀವು ಸ್ವಲ್ಪ ಅವೇರ್ನೆಸ್ ಏನು 40 ನಿಮಿಷದಲ್ಲಿ ನಾನು ಹುಡುಗರನ್ನ ಸುಮ್ಮನೆ ಮಾಡಂಗಿಲ್ಲ. ಅಪ್ರಿಷಿಯೇಷನ್ ಡೋಂಟ್ ಅಪ್ರಿಷಿಯೇಟ್ ಫಾರ್ ಚೈಲ್ಡ್, ಅಪ್ರಿಷಿಯೇಟ್ ಫಾರ್ ದಿ ಗುಡ್ ಬಿಹೇವಿಯರ್. ಹುಡುಕಿ ಅಪ್ರಿಷಿಯೇಟ್ ವೆರಿ ಗುಡ್. ಅದನ್ನ ಎಷ್ಟು ಮಾಡಿದ್ರೆ ನೀವು ಅಂತ ನೀವು ಸೆಲ್ಫ್ ಅವೇರ್ನೆಸ್. ನಾನು ಎಷ್ಟು ಮಟ್ಟಿಗೆ ನಾನು ಮಕ್ಕಳನ್ನ ಮೃದುವಾಗಿ ನಾನು ಪರಿವರ್ತನೆ ಮಾಡ್ತಿದ್ದೀನಿ, ಎಷ್ಟು ಪ್ರೀತಿಯನ್ನು ಕೊಡ್ತಾ ಇದ್ದೀನಿ, ಪರ್ಯಾಯ ಕ್ರಮಗಳನ್ನ ಏನೇನು ಬಳಸ್ತೀನಿ, ಇದು ನಿಮಗೆ ಸೆಲ್ಫ್ ಅವೇರ್ನೆಸ್. ನಿಮಗೆ ಸೆಲ್ಫ್ ಕಂಟ್ರೋಲ್. ತಕ್ಷಣ ಬಂದ್ಬಿಡುತ್ತೆ ಬೇಗ ಕಂಟ್ರೋಲ್. ಏನೋ ನೋ ಐ ಶುಡ್ ನಾಟ್ ಸ್ಪೋಲ್ ದೆಮ್. ಇಟ್ ಈಸ್ ಹ್ಯಾವ್ ಡಿಟ್ರಿಮೆಂಟಲ್ ಎಫೆಕ್ಟ್. ಅದೊಂದು ಆಘಾತಕಾರಿಯಾದ ಒಂದು ಪರಿಣಾಮ ಬೀರುತ್ತೆ. ಇಟ್ಸ್ ಆಫ್ ನೋ ಯೂಸ್ ಅಂತ ನಿಮಗೆ ಸೆಲ್ಫ್ ಕಂಟ್ರೋಲ್, ಸೆಲ್ಫ್ ಮ್ಯಾನೇಜ್ಮೆಂಟ್, ನಿಮಗೆ ಮ್ಯಾನೇಜ್ಮೆಂಟ್. ಸರಿ, ನಾವು ಎಮೋಷನ್ಸ್ ಕೊಡಬೇಕು. ನಾವು ಸಿಟ್ಟು ಬಂದಾಗ, ನಮ್ಮ ಮನೆಯಲ್ಲಿ ಕೆಟ್ಟಾಗ, ಇನ್ನೇನೋ ಆದಾಗ, ಟ್ರಾಫಿಕಲ್ಲಿ ಇದಾದಾಗ, ಅಥವಾ ಇನ್ನೇನೋ ಆದಾಗ, ಅವಾಗ ಯಾರೋ ಹೇಳಿದಾಗ ಅಫೆಕ್ಟ್ ಆಗ್ಬಿಡ್ತೀವಿ ನಾವು. ಹೆಚ್ಚಿಗೆ ಮಕ್ಕಳ ಮೇಲೆ ಸಿಗದಾರ, ಫಸ್ಟ್ ಸಿಗದಾರೋ ಮಕ್ಕಳೇ ಸಿಕ್ಕಾಬಿಟ್ಟೆ. ಇಟ್ಸ್ ಆಫ್ ಲವ್ಸ್. ಇನ್ಯಾವುದೇ ಮಾಡೋದನ್ನ ಕೇಳ್ತೀವಿ. ಎನಿಬಡಿ ಹ್ಯಾವ್ ಎನಿ ಕ್ವೆಶ್ಚನ್? ಓಕೆ, ಪ್ರಶ್ನೆ ಕೇಳಿದಾಗ ನನಗೆ ಖುಷಿ ಆಗಲ್ಲ. ನೀವು ಪ್ರಶ್ನೆ ಕೇಳಿದ್ರೆ ಖುಷಿ ಆಗ್ತದೆ. ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಮಾನ್ಯ ಚಂದ್ರಶೇಖರ್ ಅವರು ಬಂದು ಶಿಕ್ಷೆಯಿಂದ ಹಿಡಿದು ನಿರೀಕ್ಷೆಯವರೆಗೆ ಅನಲೈಸ್ ಮಾಡಿ ಶಿಕ್ಷಕರ ಮನೋಭೂಮಿಗೆ ಹೇಗಿರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳಿದಂತಹ ಒಂದಿಷ್ಟು ನುಡಿ ನನಗೆ ಜ್ಞಾಪಕ ಬರ್ತಾ ಇದೆ. ಅದು ಪ್ರಸ್ತುತ ಅಂದ್ಕೊಂಡು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅವರು ಹೇಳಿದ್ರು, ನಮ್ಮ ಶಿಕ್ಷಕರು ಪುಸ್ತಕದ ಮುಖಾಂತರ ಏನು ಕಲಿಸಿದ್ರು ಅದು ನನಗೆ ನೆನಪಿಲ್ಲ. ಆದರೆ ಪುಸ್ತಕದ ಹೊರತಾಗಿ ಸ್ವತಂತ್ರವಾಗಿ ಅನೇಕ ವಿಷಯಗಳನ್ನು ನನಗೆ ತಿಳಿಸಿಕೊಟ್ಟರು. ಅದು ಇಂದಿಗೂ ಜ್ಞಾಪಕ ಇದೆ. ಹಾಗೂ ನನ್ನ ಜೀವನಕ್ಕೆ ದಾರಿಯಾಗಿದೆ. ಅವರು ಸತ್ಯಾಗ್ರಹ ಇರ್ಬೋದು, ಇರಬಹುದು, ಇದೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಅದನ್ನು ಹೇಳಿದ್ರು. ಎರಡನೇದಲ್ಲಿ ಹೇಳಿದ್ರು, ಈಗಾಗಲೇ ಚಂದ್ರಶೇಖರ್ ಅವರು ಅದನ್ನು ತೋರಿಸಿದ್ದಾರೆ. ಅದು ನಾನು ಹೇಳಿದ್ರೆ, ಸ್ಕೂಲ್ ಟೀಚರ್ಸ್ಗೆ ಶಿಕ್ಷಕರು ಪಾಠ ಮಾಡಿದಾಗ ವಿದ್ಯಾರ್ಥಿಗಳ ಮುಖದಲ್ಲಿ ಆನಂದ ಕಾಣಬೇಕಂತೆ. ಎಸ್ ಆಲ್ರೆಡಿ ರಿಟರ್ನ್ ಕಲಿಕೆಯಿಸಿಕೊಂಡು ಜಾಯ್ ಅಂತ ಬರೆದಿದ್ದರು. ಇದನ್ನು ಮಹಾತ್ಮ ಗಾಂಧಿ ಹೇಳಿದ್ದಾರೆ. ಸೊ ಶಿಕ್ಷಕರು ಪಾಠ ಮಾಡಿದಾಗ ವಿದ್ಯಾರ್ಥಿಗಳ ಮುಖದಲ್ಲಿ ಆನಂದ ಕಾಣಬೇಕು, ಹಾಗೆ ಪ್ರಶ್ನೆಗಳು ಮೂಡಿ ಬರಬೇಕು. ಆಗ ವಿದ್ಯಾರ್ಥಿಗೆ ಅರ್ಥವಾಗಿದೆ, ಶಿಕ್ಷಕರಿಗೆ ಸಾರ್ಥಕವಾಗಿದೆ. ಸೊ ಈ ರೀತಿಯಲ್ಲಿ ಮಹಾತ್ಮ ಗಾಂಧಿ ಹೇಳಿದ್ರು. ಅದು ಮೂರನೇ ನಾವು ಹೇಳಿದ್ದೇನು ಅಂತ ಹೇಳಿದ್ರೆ, ಸಹಜವಾಗಿ ಶಿಕ್ಷಕ ತನ್ನ ಪಾಠವನ್ನು ಮುಗಿಸಬೇಕು ಅನ್ನುವಂಥ ಆತುರದಲ್ಲಿ ನೀರಸವಾಗಿ ಮಾಡ್ತಾ ಇರ್ತಾನೆ. ಸೊ ಈ ಹಿನ್ನೆಲೆಯಲ್ಲಿ ಆಕರ್ಷಕವಾಗಿ ಮಾಡುವಂತಹ ರೀತಿ ಯಾವುದು ಅನ್ನೋದನ್ನು ಅವರಿಗೆ ತೋರಿಸಿಕೊಡಬೇಕು. ಇದನ್ನು ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಇನ್ನೊಂದು ಅಂತ ಹೇಳಿದ್ರೆ, ನಮ್ಮ ಬನಾರಸ್ ಹಿಂದೂ ಯೂನಿವರ್ಸಿಟಿಯನ್ನ ಮದನ್ ಮೋಹನ್ ಮಾಳ್ವೀಯ ಕಟ್ಟಿದ್ರು. ಅವರು ಹೇಳಿದಂತಹದ್ದು, ಯಾವುದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನ ಎಲ್ಲರ ಮುಂದೆ ನಿಂದಿಸಬಾರದು.
ಇಟ್ ಅಪ್ಲೈಸ್ ಟು ದಿ ಟೀಚರ್ಸ್ ಆಲ್ಸೋ. ಅಂದ್ರೆ ಒಬ್ಬ ಟೀಚರ್ಗೆ ಎಲ್ಲರ ಮುಂದೆ, ವಿದ್ಯಾರ್ಥಿಗಳ ಮುಂದೆ ನಾವು ಅನ್ನಬಾರದು. ನಾವು ಮ್ಯಾನೇಜ್ಮೆಂಟ್ನವ್ರು ಇರ್ಬೋದು, ಆದರೆ ಯಾವುದೇ ಸಂದರ್ಭದಲ್ಲಿ ನಾವು ಸ್ಟೂಡೆಂಟ್ಸ್ ಮುಂದೆ ಅಥವಾ ಸ್ಟಾಫ್ ಮುಂದೆ ಅವರನ್ನು ಅವಮಾನ ಮಾಡಬಾರದು. ಕಾರಣ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಅವನೇ ತಂದೆ, ತಾಯಿ, ಗುರು ಎಲ್ಲವೂ ಕೂಡ. ಮ್ಯಾಕ್ಸಿಮಮ್ ಅವರ್ಸ್ he will spend in schools and colleges. ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಮದನ್ ಮೋಹನ್ ಮಾಲ್ವೀಯ ಹೇಳಿದರು. ಹೀಗೆ ಇವತ್ತಿನ ಚಂದ್ರಶೇಖರ್ ಅವರ ಪ್ರಸ್ತುತಪಡಿಸಿದರಲ್ಲಿ ಇದೆಲ್ಲವೂ ನನಗೆ ಬಂತು. ಕಡೆಯದಾಗಿ ಒಂದು ಹೇಳಿಬಿಟ್ಟು ನಾನು ಮಾತನ್ನು ಮುಗಿಸ್ತೀನಿ, ಜಾಸ್ತಿ ಸಮಯ ತಗೊಳ್ಳಲ್ಲ. ಅದು ಅಂತ ಹೇಳಿದ್ರೆ ಇವತ್ತು ಹೇಗಾಗೋಗ್ತಿದೆ ಅಂತ ಹೇಳಿದ್ರೆ, ಶಾಲೆ ಅಂತ ಹೇಳಿದ್ರೆ ಫ್ಯಾಕ್ಟ್ರಿ ಆಗಿದೆ, ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ರಾ ಮೆಟೀರಿಯಲ್ ಆಗಿದೆ, ಶಿಕ್ಷಕ ಅಂತ ಹೇಳಿದ್ರೆ ಸ್ಕಿಲ್ಡ್ ಪ್ರೊಫೆಷನಲ್ ಆಗಿದ್ದಾನೆ, ಪಾಠ ಅಂತ ಹೇಳಿದ್ರೆ ಲೆಸನ್ ಕಂಪ್ಲೀಷನ್ ಅಂಡ್ ಗೆಟ್ ದಿ ರಿಸಲ್ಟ್ ಅನ್ನುವಂಥ ಸ್ಥಿತಿಗೆ ಬಂದಿದೆ. ಸೊ ಹೀಗೆ ಫ್ಯಾಕ್ಟರಿಯ ಮನೋಭಾವದಿಂದ ಇವತ್ತು ಏನು ಸ್ಕೂಲನ್ನು ರನ್ ಮಾಡ್ತಾ ಇದ್ದೀವಿ, ಇದು ಬದಲಾಗಬೇಕು. ನಮ್ಮ ಚಂದ್ರಶೇಖರ್ ಆಜಾದ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಇವರೆಲ್ಲರೂ ಕೂಡ ಫ್ಯಾಕ್ಟರಿಯಿಂದ ಬಂದಂಥವರಲ್ಲ. ಅಥವಾ ಯೂತ್ ಹೇಳಬೇಕು ಅಂತ ಹೇಳಿದ್ರೆ ಮಾಡಲ್ ಎಯಿಂದ ನಿರ್ಮಾಣ ಆದವರಲ್ಲ. ಶ್ರೇಷ್ಠ ಚಂದ್ರಶೇಖರ್ ಅವರ ರೀತಿಯಲ್ಲಿರುವಂತಹ ಶ್ರೇಷ್ಠ ಶಿಕ್ಷಕರಿಂದ ಅವರು ನಿರ್ಮಿತರಾದರೆ ಹೊರತು ಫ್ಯಾಕ್ಟರಿಗಳಿಂದಲ್ಲ. ಈ ಭಾವನೆಯನ್ನು ಬಿಟ್ಟುಕೊಂಡು ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಒಂದು ಉತ್ತಮವಾದಂತಹ ಇಂಟರಾಕ್ಷನ್ ಸೆಷನ್ ಅಲ್ಲಿ ಭಾಗವಹಿಸಲಿಕ್ಕೆ ಧನ್ಯವಾದಗಳು ಅನಿಸುತ್ತಾ ನಾವಿನ್ನು ತೆರಳೋಣ. ಇಷ್ಟು ಉತ್ತಮವಾಗಿ ಮಾಡಿರುವಂತಹ ಚಂದ್ರಶೇಖರ್ ಅವರಿಗೆ ಮ್ಯಾನೇಜ್ಮೆಂಟ್ ಪರವಾಗಿ ಅನಂತಾನಂದ ಧನ್ಯವಾದಗಳನ್ನು ನಾನು ದೊಡ್ಡದಾಗಿ ಆಗಬೇಕು. ಅದಕ್ಕೆ ಸಾಕಷ್ಟು ಜನ